ವಿಶೇಷವಾದಂತಹ ಒಂದು ಟಾಪಿಕ್ ಕೊಡಕ್ ಬರ್ತಾ ಇದ್ದೀನಿ. ಎಸ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಟಾಪಿಕ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ. 45 ನಿಮಿಷ ಬೇಕಾಗಿತ್ತು, ಬಟ್ ನಮ್ಮ ಲೀಡರ್ ಟೈಮ್ ತಗೊಂಡಿದ್ದಾರೆ ಇವತ್ತು. ನೀವು ಫಸ್ಟ್ ವೀಕ್ ಆಗಿರೋದ್ರಿಂದ ನಿಮ್ಗೆ ನಾನು ಟೈಮ್ ಕೊಡ್ಬೇಕಿತ್ತು, ಅದರ್ವೈಸ್ ಜಾಸ್ತಿ ನಾನೇ ಮಾತಾಡ್ತಾ ಇರ್ತೀನಿ. ನಿಮ್ಮೆಲ್ಲರದು ಕೂಡ ಶೇರಿಂಗ್ ತುಂಬಾ ಅವಶ್ಯಕತೆ ಇತ್ತು. ಸೊ ತುಂಬಾ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸೊ ನಾನು ಹೇಳಿದ್ದೇನು ಅಂದ್ರೆ ಲರ್ನಿಂಗು, ಓಕೆ, ಸೊ ಅದು ರಿಯಲೈಸೇಷನ್ ಆಗ್ಬೇಕು ಅನ್ನೋ ವಿಚಾರ. ಎಕ್ಸಾಂಪಲ್ ಲರ್ನಿಂಗ್ ಅಂತ ಹೇಳಿದ್ರೆ ಒಂದು ಯಾವುದು ವಿಶೇಷವಾದಂತ ಲರ್ನಿಂಗ್, ಒಂದು ಮಗುಗೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಣ್ಣದಾಗಿರೋ ಮಗು 1 ವರ್ಷ 1.5 ವರ್ಷ 2 ವರ್ಷ ಮಗು ಅಂತ ಅನ್ಕೊಳ್ಳಿ. ಅದಕ್ಕೆ ಬೆಂಕಿ ಅನುಭವ ಗೊತ್ತಾಗಿಲ್ಲ ಅಂತ ಅನ್ಕೊಳ್ಳಿ, ಫೈರ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಗೊತ್ತಿಲ್ಲ. ಆ ಮಗುಗೆ ಅದೇನೋ ಒಂದು ಸುಂದರವಾಗಿ ಬಣ್ಣ ಬಣ್ಣ ಇದೆ, ಗೋಲ್ಡನ್ ಕಲರ್ ಇದೆ, ಅದ್ರ ಜೊತೆ ಆಟ ಆಡ್ಬೇಕು, ಮುಟ್ಬೇಕು ಅಂತ ಹೋಗ್ತಾ ಇರ್ತದೆ. ಓಕೆ, ಬೆಂಕಿನ ಎಳಿಬೇಕು ಅಂತ ಹೋಗ್ತಾ ಇರ್ತದೆ, ಟಚ್ ಮಾಡ್ಬೇಕು ಅಂತ ಹೋಗ್ತಾ ಇರ್ತದೆ, ಗೊಂಬೆ ಅಂತ ಅನ್ಕೊಳುತ್ತೆ. ನೀವೇ ಹೇಳ್ತೀರಾ ಇಲ್ಲ ಮಗು ಮುಟ್ಟಿದ್ರೆ ಸುಡುತ್ತೆ, ಮುಟ್ಟಿದ್ರೆ ಸುಡುತ್ತೆ. ಅದಕ್ಕೆ ಅರ್ಥ ಆಗ್ತಿದೆ, ಆದ್ರೆ ಒಳಗಡೆ ಹೋಗ್ತಾ ಇಲ್ಲ. ಓಕೆ, ರಿಯಲೈಸೇಷನ್ ಆಗ್ತಿಲ್ಲ ಮಗುಗೆ. ಬೆಂಕಿ ಮುಟ್ಟಿದ್ರೆ ಸುಡುತ್ತೆ ಅನ್ನೋದು ಜ್ಞಾನ. ರಿಯಲೈಸೇಷನ್ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹತ್ರ ನಿಂತ್ಕೋಬೇಕು. ಮುಟ್ಟಕ್ ಹೋಗುತ್ತಾ ಒಂದ್ಸಲ ಅರ್ಥ ಆಗ್ಬೇಕು ಆ ಮಗುಗೆ. ಎಲ್ಲಿವರೆಗೂ ಆ ಮಗು ರಿಯಲೈಸ್ ಆಗಲ್ಲ, ಎಕ್ಸ್ಪೀರಿಯನ್ಸ್ ಆಗಲ್ಲ, ಕೈ ಸುಟ್ಕೊಳ್ಳೋದಿಲ್ಲ ಸ್ವಲ್ಪ ಲೈಟ್ ಆಗಿ, ಅಲ್ಲಿವರೆಗೂ ನಾವು ಗೊತ್ತಿಲ್ದಿರೋ ಟೈಮಲ್ಲಿ ಹೋಗಿ ಬೆಂಕಿ ಮುಟ್ಟೋ ಚಾನ್ಸ್ ಇರ್ತದೆ. ಅದು ಇನ್ನ ರಿಸ್ಕಿ ಆಗುತ್ತೆ. ನಾವು ಹತ್ರ ಇದ್ದು ಆ ಮಗು ಹಠ ಮಾಡ್ತಿದ್ಯಲ್ವಾ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಿ ಬಿಟ್ಟಾಗ ಆ ಮಗು ಏನು ಸುಡ್ಕೊಳ್ಳೋದಿಲ್ಲ. ಸ್ವಲ್ಪ ಬಿಸಿ ಮುಟ್ಟಿದ್ರೆ ಸಾಕು, ಕೈಯನ್ನ ಹೊರಗಡೆ ತೆಗಿತದೆ. ಮುಟ್ಟಕ್ಕೆ ಹಿಂಗ್ ಹೋಗುತ್ತೆ, ಗೊತ್ತಾಗ್ಬಿಡುತ್ತೆ ಸಿಕ್ಕಾಬಟ್ಟೆ ಇದು ಸುಡುತ್ತೆ ಅಂತೇಳಿ. ಯಾರು ಹೇಳದೆ ಬೇಕಾಗಿಲ್ಲ, ಮಗು ಇಮಿಡಿಯೇಟ್ಲಿ ಕೈಯನ್ನ ಹಿಂದೆ ತಗೊಳ್ತದೆ. ಸೊ ಇಲ್ಲಿ ಬರ್ತದೆ ನೋಡಿ ಏನು ಅಂತ ಹೇಳಿದ್ರೆ ಕಲಿಕೆ, ಜ್ಞಾನ ಅನ್ನೋದು. ಸೊ ಆ ಬೆಂಕಿನ ಮುಟ್ಟಿದ್ರೆ ಸುಡುತ್ತೆ ಅನ್ನೋದು ಜ್ಞಾನ. ಆದ್ರೆ ಜ್ಞಾನ ಒಂದೇ ಸಫಿಸಿಯೆಂಟ್ ಅಲ್ಲ, ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಮಗುಗೆ ನೀವು ಎಷ್ಟೋ ಸಲ ಟ್ರೈ ಮಾಡಿ ಹೇಳ್ತಾ ಇದ್ದೀರಾ, 100 ಸಲ ಹೇಳಿದ್ರು ಅರ್ಥ ಆಗಲ್ಲ. ಅದ್ ನೀವು ತಡೆದಷ್ಟು ಕೂಡ ಕ್ಯೂರಿಯಾಸಿಟಿ, ಏನು ತಡಿತದಾರ ಇವರು, ನಾನ್ ಸಾಹಸಿ ಅಂತ ಅನ್ಕೊಳುತ್ತೆ ಮಗು. ಅದೇನೇ ಆಗ್ಲಿ ಎಕ್ಸ್ಪೀರಿಯನ್ಸ್ ಹೈಯೆಸ್ಟ್ ಕುತೂಹಲ ಇರೋದು ಚಿಕ್ಕ ಮಕ್ಕಳಿಗೆ. ಆ ಮಗುಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಬಿಡಬೇಕು. ಅದಾದ ನಂತರ ಜೀವನದಲ್ಲಿ ಯಾವತ್ತಾದ್ರೂ ನೆಕ್ಸ್ಟ್ ಮುಟ್ಟುತ್ತಾ, ನೀವಾಗೆ ಬೆಂಕಿ ಮುಟ್ಟು ಅಂತ ಹೇಳಿದ್ರು ಬೇಡ ಬೇಡ ಅಂತ ಓಡೋಗುತ್ತೆ ಮಗು. ಅದೇನೆ ರಿಯಲೈಸೇಷನ್ ಅಂತ ಹೇಳಿದ್ರು. ಬ್ಯೂಟಿಫುಲ್ ಎಕ್ಸಾಂಪಲ್. ಈ ತರ ರಿಯಲೈಸೇಷನ್ ಆದಾಗ ನೀವು ನೆಕ್ಸ್ಟ್ ಆಕ್ಷನ್ ಮಾಡ್ತೀರಲ್ವಾ, ಅದು ಇಂಪಾರ್ಟೆಂಟ್. ಯಾವುದೇ ಟ್ರೈನಿಂಗ್ ಅಟೆಂಡ್ ಆದ್ರೂ ಕೂಡ ರಿಯಲೈಸೇಷನ್ ಆಗದೆ ಇದ್ರೆ ಖಂಡಿತ ನೀವು ಬೆಳೆಯಕ್ಕಾಗಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಟ್ರೈನಿಂಗ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಓಕೆ, ಆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಸುಧಾ ನಾರಾಯಣ ಮೂರ್ತಿ ಅವ್ರದ್ದು. ನಿಮ್ಗೆಲ್ಲ ಗೊತ್ತಿರ್ತದೆ. ಸುಧಾ ನಾರಾಯಣ ಮೂರ್ತಿ ಅವರು ದಿಗ್ಗಜರು, ಅತಿರಥ ಮಹಾರಥರು, ಇನ್ಫೋಸಿಸ್ ಕಂಪ್ನಿ ಫೌಂಡರ್. ಓಕೆ, ಸೊ ಅವರು ಜಗತ್ ಪ್ರಸಿದ್ಧರು. ಇವತ್ತು ಅದೆಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕನ್ನಡದವರು ಅಂತ ಹೇಳಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವರು ಸುಮಾರು 42 ವರ್ಷದ ಕೆಳಗಡೆ ಅವ್ರ ಮಗಳು ಅಕ್ಷತಾ ಅಂತೇಳಿ ಹುಟ್ಟಿರ್ತಾರೆ. ಅವ್ರ ಮಗಳು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಿಷಿ ಸುನಾಕ್ ಏನು ಪ್ರಧಾನಿಯಾಗಿದ್ರು, ಇಂಗ್ಲೆಂಡ್ ಪ್ರಧಾನಿ ಆಗಿದ್ರಲ್ಲ, ಅವ್ರ ಹೆಂಡತಿ. ಆ ಮಗು ಹುಟ್ಟಿದಾಗ 15 ದಿನದ ಮಗುನ ಅವರ ಅಜ್ಜಿ ಅವ್ರ ತಾಯಿ ಹತ್ರ ಬಿಟ್ಬಿಟ್ಟು, ಡೆಲಿವರಿ ಆಗಿದೆ ಬಾಣಿತನ ಮಾಡ್ಕೋಬೇಕಲ್ವಾ, ಬಾಣಿತನ ಮಾಡೋದನ್ನ ಬಿಟ್ಬಿಟ್ಟು ಅವರು ಡೆಲ್ಲಿಗೆ ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇನ್ಫೋಸಿಸ್ ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ, ಅಪ್ಲಿಕೇಶನ್ ಆಗ್ಲಿಕ್ಕೆ. ಅದು ಕೂಡ ಟ್ರೈನಲ್ಲಿ ಹೋಗ್ತಾರೆ, ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ದುಡ್ಡಿರಲ್ಲ ಅವ್ರ ತಲೆ. ನೋಡಿ ಇವತ್ತು ಅದೆಷ್ಟು ಲಕ್ಷ ಕೋಟಿ ಒಡೆಯರೋ ಗೊತ್ತಿಲ್ಲ. ಫಾರ್ಚೂನ್ 500 ಕಂಪ್ನಿ ಓನರ್ ಅವರು. ಒಂದ್ ಕಾಲದಲ್ಲಿ ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ದುಡ್ಡಿರಲ್ಲ. ನೋಡಿ ಕಮಿಟ್ಮೆಂಟ್ ನೋಡಿ. ಇಲ್ಲಿ ಏನಾದ್ರೂ ಈ ತರ ಹೇಳಕ್ಕಾಗುತ್ತೆ, ಏನಪ್ಪಾ ಈ ಅಮ್ಮ 15 ದಿನ ಮಗುನ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಮಗು ಮೇಲೆ ಕಾಳಜಿನೇ ಇಲ್ವಾ? ಆ ತರ ನೋಡಕ್ ಹೋಗ್ಬೇಡಿ. ಅದು ವೃತ್ತಿಪರತೆ, ಆ ವೃತ್ತಿ ಮೇಲೆ ಕಮಿಟ್ಮೆಂಟ್. ಆ ಟೈಮಲ್ಲಿ ಕಂಪ್ನಿ ಊಟಾಕ್ಬೇಕಿತ್ತು. ನಾರಾಯಣ ಮೂರ್ತಿ ಅವ್ರ ದುಡ್ಡು ಇರ್ಲಿಲ್ಲ. ಇವರು ಚಿನ್ನ ಏನೋ ಸೇಲ್ ಮಾಡ್ತಾರೆ, ಸಾಲ ಕೊಡ್ತಾರೆ. ಹೆಂಡತಿ ಸುಧಾಮೂರ್ತಿ ಅವ್ರು ಇದನ್ನೆಲ್ಲ ಕೇಳಿರ್ತೀರ ನೀವು, ಯಾಕೆಂದ್ರೆ ಇದು ಸಣ್ಣ ಪುಟ್ಟ ಕಂಪ್ನಿ ಅಲ್ಲ. ಈ ಎಕ್ಸಾಂಪಲ್ ಅನ್ನ ನಾನು ಹೇಳಿದಾಗ ತುಂಬಾ ಜನ ಮಹಿಳೆಯರು ಈ ಒಂದು ಎಕ್ಸಾಂಪಲ್ ಅನ್ನ ಚೆನ್ನಾಗಿ ಒಳಗಡೆ ಹೋಯ್ತು. ಇದು ಕೇಳಿಸ್ಕೊಳ್ಳೋದು ಓಕೆ ವಾವ್ ಅಂತೇಳಿ ಚಪ್ಪಳೆ ತಟ್ಟಿ, ಏನಮ್ಮ ಸುಧಾ ನಾರಾಯಣ ಮೂರ್ತಿ ಅವರು ಇಂಥ ಕಮಿಟ್ಮೆಂಟ್ ಕೊಟ್ಟರು. ನಮ್ಮಲ್ಲಿ ಕೆಲವರು ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ ವರ್ಷ ಆದ್ರೂ ಬಾಣಿತಾನ, 2 ವರ್ಷ ಆದ್ರೂ ಬಾಣಿತಾನ, ಎಕ್ಸ್ಕ್ಯೂಸ್ ಕೊಡ್ತಾನೆ ಇರ್ತಾರೆ. ಅಯ್ಯೋ ಮಗು ಇದೆ, ಎಷ್ಟು ತಿಂಗಳದ ಮಗು ಅಂತ ಕೇಳಿದ್ರೆ 3 ವರ್ಷದ್ದು ಅಂತ ಹೇಳ್ತಾರೆ. 3 ವರ್ಷ ಮಗು ಹಿಡ್ಕೊಂಡು ರೀಸನ್ ಹೇಳ್ತಾ ಇರ್ತಾರೆ, ಎಕ್ಸ್ಕ್ಯೂಸ್ ಹೇಳ್ತಾ ಇರ್ತಾರೆ. ಇವ್ರಿಗೆ ಗೊತ್ತಾಗಲ್ಲ, ಮಗು ಇದೆ ಅಂತ ಅನ್ಕೊಂಡು ಆಕ್ಷನ್ ಮಾಡಲ್ಲ, ಮಗು ಇದೆ ಅಂತ ಟ್ರೈನಿಂಗ್ ಬರಲ್ಲ. ಆದ್ರೆ ಅದನ್ನೇ ಏನ್ ಮಾಡ್ಕೋಬೇಕು ಗೊತ್ತಾ, ಮಗು ಇದೆ ಅಲ್ವಾ ಅದಕ್ಕೆ ನಾನು ಟ್ರೈನಿಂಗ್ ಬರ್ಬೇಕು, ಯಾಕೆ ನಾನು ಕಲಿಬೇಕು. ಮಗು ಇದೆ, ನನಗೆ ಜವಾಬ್ದಾರಿ ಇದೆ, ಮಗು ಇದೆ, ಜಾಸ್ತಿ ಆಕ್ಷನ್ ಮಾಡ್ಬೇಕು. ಯಾಕೆಂದ್ರೆ ಇನ್ನ ಫ್ಯಾಮಿಲಿ ಬೆಳೀತಾ ಇದೆ, ನಿಮ್ ಎಲ್ಲರ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತೇಳಿ. ನಮ್ಮ ಕಸಿನ್ ಸಿಸ್ಟರ್ ಈ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಮಮತಾ ಡಿ ಜಿ ಅಂತೇಳಿ. ಈ ಎಕ್ಸಾಂಪಲ್ ಇಂದ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡ್ರು. ಏನ್ ಅಳವಡಿಸ್ಕೊಂಡ್ರು ಅಂತ ಹೇಳಿದ್ರೆ ಅವ್ರು ಡಿಸೈಡ್ ಮಾಡಿದ್ರು, ನನಗೂ 2 ಮಕ್ಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಗಂಡ ಪ್ರೊಫೆಸರ್ ಆಗಿದ್ದಾರೆ, ದೊಡ್ಡ ಮಟ್ಟದಲ್ಲಿದ್ದಾರೆ, ದೊಡ್ಡ ಲೆವೆಲ್ ಅಲ್ಲಿ ಇದ್ದಾರೆ. ಅವ್ರು ಡಿಸೈಡ್ ಮಾಡಿದ್ದೆ ಅನ್ನೋದು ನಾನ್ ರೀಸನ್ ಕೊಡಲ್ಲ, ನಾನ್ ಎಕ್ಸ್ಕ್ಯೂಸ್ ಕೊಡಲ್ಲ. ಮಕ್ಳಿದ್ದಾರೆ ಅಂತ ಆಗ್ಲಿ, ಇನ್ನೇನೋ ಕಾರಣಕ್ಕೆ ನಾನು ಸಿಲ್ಲಿ ರೀಸನ್ ಕೊಡಲ್ಲ ಅಂತೇಳಿ ಸಿಕ್ಕಾಬಟ್ಟೆ ಫೀಲ್ಡ್ ವರ್ಕ್ ಮಾಡೋದು, ಟ್ರೈನಿಂಗ್ಗಳಿಗೆ ಬರೋದು, ಹಾಸನಿಂದ ಬರೋದು, ಮೈಸೂರಿಂದ ಶಿವಮೊಗ್ಗ ಹೋಗೋದು, ದಾವಣಗೆರೆಗೆ ಹೋಗೋದು, ತುಂಬಾ ಹಾರ್ಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು.
ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಕೇಳಿಸ್ಕೊಂಡು ಸುಮ್ಮನಾಗ್ಲಿಲ್ಲ, ರಿಯಲ್ ಆಕ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾನು ಒಂದ್ಸಲ ಎಕ್ಸಾಂಪಲ್ ಕೊಟ್ಟಿದ್ದೆ. ನಮ್ಮ ಓಂಕಾರ್ ಇದಾರೆ ಇಲ್ಲಿ, ಅವರ ಒಂದು ಟೀಮಿಗೆ ನಾನು ಟ್ರೈನಿಂಗ್ ಕೊಡ್ಲಿಕ್ಕೆ ಅತಿ ಭಯಂಕರ ಮಳೆನಲ್ಲಿ ನಾನು ನೆನ್ಕೊಂಡು ಹೋಗಿದ್ದೆ. 42 ಕಿಲೋಮೀಟರ್ ಬೈಕಲ್ಲಿ ಹೋಗಿದ್ದೆ. ತುಂಬಾ ಹಳೇದ್ ಸ್ಟೋರಿ ಇದು. ಆ ಸ್ಟೋರಿ ಎಷ್ಟು ರೋಚಕವಾಗಿತ್ತು ಅಂದ್ರೆ ಅದು ನಾನು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನನಗೆ ರೋಮಾಂಚನ ಆಗ್ಬಿಡುತ್ತೆ. ಕೆಲವರು ಹಳೆ ಲೀಡರ್ ಗೊತ್ತಿದೆ, ಅಷ್ಟು ಧಾರಾಕಾರವಾಗಿ ಸುರಿತಾ ಇರ್ತಕ್ಕಂಥ ಮಳೆನಲ್ಲಿ ನಾನು, ಅದೇನು ಭೂಕಂಪ ಆಗಿತ್ತ ಚಂಡಮಾರುತ ಆಗಿತ್ತ ಗೊತ್ತಿಲ್ಲ, ಆಂಕಲ್ ಮಳೆ ಅಂತದ್ರಲ್ಲಿ ನಾನು ಬೈಕಲ್ಲಿ ನಾನು ಬೆಂಗಳೂರು ವಿಜಯನಗರದಿಂದ ಹೆಬ್ಗೋಡಿಗೆ ಹೋಗಿದ್ದೆ. ಆ ಎಕ್ಸಾಂಪಲ್ ಅದೆಲ್ಲ ಇರೋದಕ್ಕೆ ನಾವು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋದು, ಲಕ್ಷಾಂತರ ಜನಗಳ ಟೀಮ್ ಕಟ್ಟಿದೀವಿ ಅಂದ್ರೆ ನಿಮಗೆ ಈ ಜನಗಳ ಈ ಮುಖ ಕಾಣುತ್ತೆ, ನಿಮಗೆ ಯಶಸ್ವಿ ಆಗಿರೋ ವ್ಯಕ್ತಿ ಇದು ಕಾಣಲ್ಲ. ಇಲ್ಲಿ ಏಟುಗಳು, ಪೆಟ್ಟುಗಳು, ಹೊಡೆತ, ಅಡ್ಡಿ, ಆತಂಕ, ಸೋಲು, ಅವಮಾನ ಎಲ್ಲ ಇರ್ತದೆ. ಈ ಎಕ್ಸಾಂಪಲ್ ಅನ್ನ ಅರ್ಥ ಮಾಡ್ಕೊಂಡು ನನಗೆ ಟ್ರೈನಿಂಗ್ ಸಿಕ್ಕಾಗ ಹೇಳ್ತಾ ಇರ್ತಾರೆ ಕೆಲವರು, ಸರ್ ನೀವ್ ಹೇಳಿದ್ರಲ್ವ ಸರ್ ಆ ಒಂದು ಸ್ಟೋರಿ, ಆ ಒಂದು ರೋಮಾಂಚನ ಆಗುತ್ತೆ ಸರ್, ಅಷ್ಟು ಭಯಂಕರ ಮಳೆ, ಓಕೆ ಸುನಾಮಿ ತರ ಮಳೆ ಬರ್ತಿದ್ರು ಕೂಡ ನೀವು ಎಕ್ಸ್ಕ್ಯೂಸ್ ಕೊಡೋದಲ್ಲ ಟ್ರೈನಿಂಗ್ ಕೊಡಕ್ ಹೋಗಿದ್ರಲ್ಲ, ಆ ಸ್ಟೋರಿಯಿಂದ ನಾನು ಅಳವಡಿಸ್ಕೊಂಡಿದ್ದೀನಿ ಸರ್. ನನ್ನ ಲೈಫಲ್ಲಿ ಎಷ್ಟೆಷ್ಟೋ ಮಳೆ ಬಂದಿದೆ, ದೊಡ್ಡ ದೊಡ್ಡ ಮಳೆ ಬಂದಿದೆ, ನಾನು ನಿಂತಿಲ್ಲ ಸರ್, ಯಾವ ಮೀಟಿಂಗು ಕ್ಯಾನ್ಸಲ್ ಮಾಡಿಲ್ಲ ಸರ್, ಯಾವ ಟ್ರೈನಿಂಗು ಕ್ಯಾನ್ಸಲ್ ಮಾಡಿಲ್ಲ ಸರ್, ನಾನು ಕರ್ತವ್ಯ ನಿರತನಾಗಿ ನಾನು ಸೋಲ್ಜರ್ ತರ ಹೋಗಿದ್ದೀನಿ ಸರ್ ಅಂತ ಹೇಳ್ತಾರೆ. ನಾನು ಸಲ್ಯೂಟ್ ಹೇಳ್ತೀನಿ ಅಂತವ್ರಿಗೋಸ್ಕರ. ಯಾಕೆಂದ್ರೆ ಅವ್ರು ಕೇವಲ ಟ್ರೈನಿಂಗ್ ತಗೊಳ್ಳೋದು ಅಷ್ಟೇ ಅಲ್ಲ, ಅಳವಡಿಸ್ಕೊತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಅಳವಡಿಸ್ಕೊಳ್ಳೋದು ಮಾತ್ರ ವೆರಿ ಇಂಪಾರ್ಟೆಂಟ್. ಒಂದು ಕಲಿಕೆ ಜ್ಞಾನ, ಆದ್ರೆ ಅಳವಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್, ರಿಯಲೈಸ್ ಆಗೋದು ಇಂಪಾರ್ಟೆಂಟ್. ಹೌದು, ನಿರ್ಧಾರ ತಗೊಳ್ಳೋದು ಇಂಪಾರ್ಟೆಂಟ್. ಓಕೆ, ಎಲ್ಲರಿಗೂ ಗೊತ್ತಿದೆ ಸಿಗರೇಟ್ ಸೇದೋದು ಡೇಂಜರ್ ಅಂತ ಹೇಳಿ. ಇತ್ತೀಚಿಗಂತೂ ಆ ಸಿಗರೇಟಿನ ಪ್ಯಾಕ್ ಮೇಲೆ ಎಂತ ಕೆಟ್ಟದಾಗಿರ್ತಕ್ಕಂಥ ಒಂದು ಪಿಕ್ಚರ್ ಹಾಕಿರ್ತಾರೆ ಅಂದ್ರೆ ಅತಿ ವಿಚಿತ್ರವಾದ ಕ್ಯಾನ್ಸರ್. ನೋಡಿದ್ರೆ ಆ ಫೋಟೋನ ವಾಕರಿಕೆ ಬರಬೇಕು. ಓಕೆ, ಅದು ಸ್ಮೋಕ್ದು, ಡ್ರಿಂಕ್ಸ್ ಆಗಿರ್ಬೋದು, ಆಲ್ಕೋಹಾಲ್ದು, ಅದ್ರಲ್ಲಿ ಎಲ್ಲಾದು ಗೊತ್ತಿದೆ. ಅದು ಗೊತ್ತಿದ್ರು ಕೂಡ ಸಿಗರೇಟ್ ಮೇಲೆ ಸಿಗರೇಟ್ ಹೊಡಿತಾ ಇರ್ತಾರೆ, ಎಣ್ಣೆ ಮೇಲೆ ಎಣ್ಣೆ ಹೊಡಿತಾನೆ ಇರ್ತಾರೆ. ಅದು ರಿಯಲೈಸ್ ಆಗಿಲ್ಲ ಅಂತ ಅರ್ಥ. ಅವ್ರಿಗೆ ಗೊತ್ತಿದೆ ಆದ್ರೂ ಕೂಡ ರಿಯಲೈಸ್ ಆಗಿಲ್ಲ. ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿದೆ, ನಾನು ದಪ್ಪ ಇದ್ದೀನಿ, ನನಗೆ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲು, ನನಗೆ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ, ಇವತ್ತು ನಾನು ಕೆಟ್ಟದಾಗಿ ಕಾಣ್ತಾ ಇದ್ದೀನಿ. ಆದ್ರೆ ಅವರಿಗೆ ರಿಯಲೈಸೇಷನ್ ಆಗಿಲ್ಲ, ಅಲ್ಲಿ ನಿರ್ಧಾರ ತಗೊಂಡಿಲ್ಲ. ಅವ್ರು ಬೇಕಾದ್ರೆ ಟ್ರೈನಿಂಗ್ ಕೊಡ್ತಾರೆ, ಏನಂತ ಗೊತ್ತಾ, ಸಿಗರೇಟ್ ಸೇರೋದ್ರಿಂದ ಏನ್ ಡೇಂಜರು, ಆಲ್ಕೋಹಾಲ್ ಎಣ್ಣೆ ಹೊಡೆಯೋದು, ಜಾಸ್ತಿ ಎಣ್ಣೆ ಹೊಡೆಯೋದ್ರಿಂದ ಏನ್ ಡೇಂಜರು, ನನ್ ದಪ್ಪ ಇದ್ರೆ ಏನೇನೆಲ್ಲ ಕಾಯಿಲೆಗಳು ಬರ್ತದೆ, ಅದ್ಭುತವಾದ ಟ್ರೈನಿಂಗ್ ಕೊಡ್ತಾರೆ. ಆದ್ರೆ ಅಳವಡಿಸ್ಕೊಂಡಿರೋದಿಲ್ಲ. ಇಸ್ ದಟ್ ಆಫ್ ಎನಿ ಯೂಸ್? ನೋ ಯೂಸ್ ಅಟ್ ಆಲ್. ಸೊ ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್, ನೀವು ಏನ್ ಕಲಿತೀರಾ ಅದು ಮುಖ್ಯ ಅಲ್ಲ, ಅದರ ರಿಯಲೈಸೇಷನ್ ಆಗೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅಲ್ಲಿ ನಿರ್ಧಾರ ತಗೊಂಡು ನೀವು ಆಕ್ಷನ್ ಮಾಡ್ಬೇಕಾಗಿರ್ತದೆ. ಒಂದ್ಸಲ ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೈನಿಂಗ್ ನಡೀತಾ ಇರ್ತದೆ. ಥ್ಯಾಂಕ್ ಯು ಅಶ್ವಥ್ ಸರ್ ಫಾರ್ ದ ವಂಡರ್ಫುಲ್ ಫೀಡ್ಬ್ಯಾಕ್. ಓಕೆ, ಸೊ ಒಂದು ಟ್ರೈನಿಂಗ್ ನಡೀತಾ ಇರ್ತದೆ, 1000 ಜನ ಕುತ್ಕೊಂಡಿರ್ತಾರೆ. ಅಲ್ಲಿ ಒಬ್ರು ಎಕ್ಸ್ಟ್ರಾರ್ಡಿನರಿ ಪರ್ಸನ್, ಯಶಸ್ವಿ ಆಗಿರ್ತಕ್ಕಂಥವ್ರು, ಅವ್ರದ್ದು ಸೆಮಿನಾರ್ ಇರ್ತದೆ, ಸಕ್ಸಸ್ ಸೆಮಿನಾರ್ ಇರ್ತದೆ. ಅವರು 1000 ಜನ ಕುತ್ಕೊಂಡಿದ್ದಾರೆ, ಟಿಕೆಟ್ ತಗೊಂಡಿದ್ದಾರೆ. ಸೊ ಅಲ್ಲಿ ಇವರು ಟ್ರೈನಿಂಗ್ ಕೊಡಕ್ ಬಂದಿದ್ದಾರೆ, ತಮ್ಮ ಅನುಭವ ಹಂಚ್ಕೋತಾ ಇದ್ದಾರೆ. ಆ ಅನುಭವ ಹಂಚ್ಕೊಂಡಾಗ ಆ ಯಶಸ್ವಿ ವ್ಯಕ್ತಿ, ವ್ಯಾಪಾರೋದ್ಯಮಿ, ಅವ್ರು ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ನಾನು ಝೀರೋ ಆಗಿದ್ದೆ, ನನಗೆ ಬಹಳ ಪೆಟ್ಟುಗಳು ಬಿತ್ತು, ನಾನು ಪಾತಾಳದಲ್ಲಿದ್ದೆ, ನನಗೆ ನೋವು, ಸಾಲ, ಅಡ್ಡಿ, ಆತಂಕ, ನಾನು ಬ್ರೋಕ್ ಆಗಿದ್ದೆ, ನಾನು ಪಾಪರ್ ಆಗಿದ್ದೆ, ನಾನು ದಿವಾಳಿ ಆಗಿದ್ದೆ. ಅಲ್ಲಿಂದ ಇವತ್ತು ನಾನು ಸಾಮ್ರಾಜ್ಯ ಕಟ್ಟಿದ್ದೀನಿ, ನಾನು ದೊಡ್ಡ ಯಶಸ್ವಿ ಆಗಿದ್ದೀನಿ, ಅತಿ ದೊಡ್ಡ ಮಟ್ಟದಲ್ಲಿ ನಾನು ಸಾಧನೆ ಮಾಡಿದ್ದೀನಿ, ನಾನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಾ ತರದ ಶ್ರೀಮಂತಿಯನ್ನು ಪಡೆದಿದ್ದೀನಿ. ಅದಕ್ಕೆ ಕಾರಣ ಹೇಳ, ನಿಮ್ಗೆ ಗೊತ್ತಾಗ್ಬೇಕಾ ನನ್ನ ಸೀಕ್ರೆಟ್? ಎಸ್ ಸರ್, ಎಸ್ ಸರ್, 1000 ಜನ ಕೂಗ್ತಾ ಇದ್ದಾರೆ. ಎಸ್ ಸರ್, ನನಗೆ ನಿಮ್ ಸೀಕ್ರೆಟ್ ಬೇಕು. ಅವ್ರು ಹೇಳ್ತಾರೆ, ಒಂದು ಬ್ಯೂಟಿಫುಲ್ ಬುಕ್ ಅನ್ನ ತೋರಿಸ್ತಾರೆ ನೋಡಿ, ಥಿಂಕ್ ಅಂಡ್ ಗ್ರೋ ರಿಚ್ ಬೈ ನೆಪೋಲಿಯನ್ ಹಿಲ್. ಇದು ನಿಜವಾಗ್ಲೂ ಆಗಿರೋದು, ಕನ್ನಡದಲ್ಲಿ ಇದೆ, ಸಿರಿತನಕ್ಕೆ 13 ಹೆಜ್ಜೆ ಅಂತೇಳಿ. ಈ ಬುಕ್ ನನ್ನ ಲೈಫಲ್ಲಿ ಪರಿವರ್ತನೆ ತಂತು. ಅದನ್ನು ಓದಿದೆ, ಅದನ್ನ ಅಳವಡಿಸ್ಕೊಂಡೆ, ಅದನ್ನ ಆಕ್ಷನ್ ಮಾಡಿದೆ. ಮುತ್ತು ಕೊಟ್ಟು ಹೇಳ್ತಾರೆ, ಈ ಬುಕ್ ನನಗೆ, ಇದು ಪೇಪರ್ ಅಲ್ಲ, ಇದು ವಜ್ರ, ಇದು 200 ಗ್ರಾಮ್ ಇದೆ, 200 ಗ್ರಾಮ್ ಪೇಪರ್ ಅಲ್ಲ, 200 ಗ್ರಾಮ್ ವಜ್ರ ಇದು. ಈ ಬುಕ್ಗೆ ನನಗೆ ಕೋಟಿಗಟ್ಟಲೆ ಆದ್ರೂ ನಾನು ಬೆಲೆ ಕಟ್ಟಕ್ ಆಗಲ್ಲ ಈ ಬುಕ್ ಅನ್ನ ಅಂತ ಅಷ್ಟೊಂದು ಹಾಡಿ ಹೊಗಳ್ತಾರೆ. ಈ ಬುಕ್ ಅಲ್ಲಿ ಒಂದೊಂದು ಸ್ಟೆಪ್ ನಾನು ಫಾಲೋ ಮಾಡಿದ್ದೀನಿ, ಯಾಕೆಂದ್ರೆ ವರ್ಲ್ಡ್ ನಂಬರ್ 1 ಸೆಲ್ಲಿಂಗ್ ಬುಕ್ ಅದು. ಆ ಬುಕ್ ಅನ್ನ ಅಷ್ಟು ಅಪ್ರಿಸಿಯೇಷನ್ ಮಾಡ್ತಾರೆ, ಅಷ್ಟು ಎಡಿಫೈ ಮಾಡ್ತಾರೆ, ಅಷ್ಟು ಟಿ ಅಪ್ ಮಾಡ್ತಾರೆ ಆ ಬುಕ್ ಬಗ್ಗೆ. ಅಲ್ಲಿ 1000 ಜನ ಇರೋರು ಸುಮಾರು 900 ಜನ ಹೆಸರು ನೋಟ್ ಮಾಡ್ಕೊಂತಾರೆ. ಓ ಹೌದಾ, ಇಷ್ಟೊಂದು ಮಿರಾಕಲ್ ಆಯ್ತಾ, ಮ್ಯಾಜಿಕ್ ಆಯ್ತಾ. 900 ಜನ ಹೆಸರು ಬರ್ಕೊಂಡ್ರು, 100 ಜನ ಔಟ್, ಹೆಸರು ಬರ್ಕೊಳ್ಳೇ ಇಲ್ಲ. ಅದರಲ್ಲಿ ಒಂದು 200-300 ಜನ ಮರ್ತೇ ಬಿಟ್ರು, ನಾಳೆ ಅಷ್ಟೊತ್ತಿಗೆ ಅದನ್ನ ಡೈರಿ ಎಲ್ಲ ಬಿಸಾಕಿದ್ರು. ಓಕೆ, 700 ಜನ ನೆನಪಿದೆ. ಆ ಬುಕ್ ಅನ್ನ ಖರೀದಿ ಮಾಡಿದವರು 400 ಜನ ಮಾತ್ರ. ಆ ಖರೀದಿ ಮಾಡಿದವರು ಎಲ್ಲರೂ ಓದಿದ್ರ? ಇಲ್ಲ. ಸ್ಟಾರ್ಟ್ ಮಾಡಿದವರು 200 ಜನ, ಇನ್ನು 200 ಜನ ಇಟ್ಕೊಂಡಿದ್ದಾರೆ ಶೆಲ್ಫ್ ಅಲ್ಲಿ. ಓಕೆ, ಇನ್ನ 200 ಜನ ಸ್ಟಾರ್ಟ್ ಮಾಡಿದ್ರಲ್ಲ, ಫಿನಿಶ್ ಮಾಡ್ಲಿಲ್ಲ. ಫಿನಿಶ್ ಮಾಡಿದವರು ಅದರಲ್ಲೇನೆ 75 ಜನ ಉದ್ಧಾರ ಆದ್ರ? ಅಳವಡಿಸ್ಕೊಳ್ಳಿಲ್ಲ, ಅಲ್ಲಿ ಓದಿದ್ರು, ಕೆಲವು ಕಂಪ್ಲೀಟ್ ಮಾಡ್ಲಿಲ್ಲ, ಕೆಲವು ಕಂಪ್ಲೀಟ್ ಮಾಡಿದ್ರು, ಆಕ್ಷನ್ ಮಾಡ್ಲಿಲ್ಲ, ರಿಯಲೈಸೇಷನ್ ಆಗ್ಲಿಲ್ಲ, ನಿರ್ಧಾರ ತಗೊಳ್ಳಿಲ್ಲ.
ಕಮಿಟ್ಮೆಂಟ್ ಕೊಡ್ಲಿಲ್ಲ, ಹೊಸ ಪಾಸಿಬಿಲಿಟಿ ಸೃಷ್ಟಿ ಮಾಡಿಲ್ಲ, ಏನೋ ಕತೆ ಕಾದಂಬರಿ ತರ ಓದಿದ್ರು. ಅದರಲ್ಲಿ ತುಂಬಾ ಯಶಸ್ವಿ ಆದವರು ಸುಮಾರು 50 ಜನ. ನೋಡಿ ಇವಾಗ ಎಂತ ವಿಪರ್ಯಾಸ ಅಲ್ವಾ ಮೈ ಡಿಯರ್ ಫ್ರೆಂಡ್ಸ್ ಇದು. ನೀವ್ ಯೋಚನೆ ಮಾಡಿ, ನೀವ್ ಎಲ್ಲೆಲ್ಲಿ ಮಿಸ್ ಹೊಡಿತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ, ಕಲ್ತಿರೋದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ ನಿಮ್ ಲೈಫ್ ಅಲ್ಲಿ. ನಾನು ಸುಮ್ಮನೆ ಕತೆ ತರ ಹೇಳ್ತಿಲ್ಲ, ನಿಮ್ಮನ್ನ ಸ್ಫೂರ್ತಿ ಉಂಟು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ನೀವುಗಳು ಪ್ರಶ್ನೆ ಹಾಕೋಬೇಕು. ನೋಡಿ ಈ ಎಕ್ಸಾಂಪಲ್ ಅಲ್ಲಿ 950 ಜನ ಯಾಕೆ ಆರ್ಡಿನರಿ ಆಗಿದ್ದಾರೆ ಲೈಫ್ ಅಲ್ಲಿ? ಬರೇ ಗ್ರಹಗತಿನ ದೂಷಿಸ್ತಾ ಇದ್ದಾರೆ, ಇನ್ಯಾರನ್ನು ಬ್ಲೇಮ್ ಮಾಡ್ತಾ ಇರ್ತಾರೆ, ನನ್ನ ಲೈಫ್ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಹೇಳ್ತಿದ್ದಾರೆ. ಅಲ್ಲಿ ಒಂದು ಪ್ರಾಕ್ಟಿಕಲ್ ಡೆಮೋ ಇದೆ. ಒಬ್ಬ ವ್ಯಕ್ತಿ ಪಾತಾಳದಲ್ಲಿ ಇದ್ದವರು ಆಕಾಶ ಎತ್ತರಕ್ಕೆ ಬೆಳೆದಿದ್ದಾರೆ. ಅದ ಕಾರಣ ಆ ಬುಕ್ಕಿನ ಎಳೆ ಎಳೆಯಾಗಿ ಹೇಳಿದ್ದಾರೆ, ಈ ಚಾಪ್ಟರ್ ಅಲ್ಲಿ ಇದನ್ನ ತಗೊಂಡೆ, ಈ ಚಾಪ್ಟರ್ ಇದನ್ನ ತಗೊಂಡೆ ಅಂತ ಹೇಳಿ. ಆ ಬುಕ್ ಕೇವಲ 200 ರೂಪಾಯಿ ಇರ್ಬೋದು, ಆದ್ರೆ ಓದ್ಲಿಕ್ಕೆ ಒಂದು 30-40 ಗಂಟೆ ಬೇಕಾಗ್ಬೋದು. ಅದನ್ನ ಮಾಡಿ ಅಳವಡಿಸ್ಕೊಳ್ಳಿಕ್ಕೆ ನಿರ್ಧಾರ ಬೇಕು. ಆದ್ರೆ ಅದನ್ನ ಮಾಡಿದವರು 50 ಜನ ಆ ಬುಕ್ಕು ಆ ಸೆಮಿನಾರ್ ಇಂದ ಉದ್ಧಾರ ಆದ್ರು. ಇನ್ನು 950 ಜನಕ್ಕೆ ಏನೂ ಫರಕ್ ಆಗ್ಲಿಲ್ಲ, ಏನು ಡಿಫ್ರೆನ್ಸೇ ಆಗ್ಲಿಲ್ಲ. ಇದಕ್ಕೆ ಏನ್ ಹೇಳ್ಬೇಕು? ಯಾರಾದ್ರೂ ಕೈಕಾಲು ಕಟ್ಟಿದ್ರ ಅವ್ರಿಗೆ? ಯಾರಾದ್ರೂ ಅವ್ರನ್ನ ಎಳೆದ್ರ? ಅವ್ರನ್ನ ಯಾರಾದ್ರೂ ಅವ್ರಿಗೆ ದಂಡ ಕಟ್ಟಿದ್ರ? ಇನ್ನೇನಾದ್ರೂ ಪನಿಷ್ಮೆಂಟ್ ಕೊಟ್ರ? ಏನೂ ಇಲ್ಲ. ಅವರದೇ ಆದಂತ ಒಂದು ಸಮಸ್ಯೆ, ಅವ್ರದೇ ಆದಂತಹ ಒಂದು ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು ಇದನ್ನ. ಅವಕಾಶ ಬಂದ ಕಣ್ಮುಚ್ಕೋತಾರೆ, ನಿರ್ಧಾರ ತಗೊಳ್ಳೋದಿಲ್ಲ. ಕಲಿಕೆ ಆಗಿರ್ಬೋದು, ಸಿಕ್ಕಿರ್ತಕ್ಕಂಥ ಅವಕಾಶನ ಬಳಸ್ಕೋಬೇಕು. ದೇವರು ಅವಕಾಶನೂ ಕೊಡಲ್ಲ, ಶಾಪನೂ ಕೊಡಲ್ಲ. ಆಶೀರ್ವಾದ ಅಥವಾ ಶಾಪ ಅಂತ ಅಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳ್ತಾರೆ. ಓಕೆ, ಆ ಅವಕಾಶನ ಬಳಸ್ಕೊಂಡಿದ್ದೆ ಆದಲ್ಲಿ ನಾವು ಜೀವನದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಅದೇ ತರನೇ ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೊಂತೀವಿ. ಸೊ ಇಲ್ಲಿ 50 ಜನ ಅಚೀವ್ ಆದ್ರಲ್ವಾ 5%. 1000ದಲ್ಲಿ 50 ಜನ ಆ ಒಂದು ಎಕ್ಸಾಂಪಲ್ ಇಂದ ಆ ಬುಕ್ ಅನ್ನ ಓದಿ ಅಳವಡಿಸ್ಕೊಂಡ್ರಲ್ವಾ 5%. ಅದಕ್ಕೇನೆ ನಮ್ಮ ಜೀವನದಲ್ಲಿ ಯಶಸ್ಸಿನ ರೇಟು 5% ಅಷ್ಟೇನೆ. ಈಗ 95% ಜನಗಳು ಏನಿದ್ದಾರೆ ಅವರು ತಮ್ಮ ಲೈಫ್ ಅಲ್ಲಿ ಆರ್ಡಿನರಿ ಆಗಿರ್ತಾರೆ. ಅವ್ರು ಏಟ್ ತಿಂತಾ ಇರ್ತಾರೆ, ಪೆಟ್ ತಿಂತಾ ಇರ್ತಾರೆ. ಅವರು ಹುಟ್ಟಿದ್ದು ಗೊತ್ತಾಗಲ್ಲ, ಬದುಕಿದ್ದು ಗೊತ್ತಾಗಲ್ಲ, ಸತ್ತಿದ್ದು ಗೊತ್ತಾಗಲ್ಲ. ಯಾಕೆಂದ್ರೆ ಬದುಕೇ ಇಲ್ಲ ಅವರು. ಆ ತರ ಜೀವನ ಮಾಡ್ತಾ ಇರ್ತಾರೆ. ಕೊನೆಗೆ ಅವರೆಲ್ಲಾ ಒಂದು ದೂಷಣೆ ಹುಡುಕ್ತಾ ಇರ್ತಾರೆ. ಅವರು ಎಕ್ಸ್ಕ್ಯೂಸು ಕುಂಟು ನೆಪ ಕೊಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ನೀವೀಗ ಪ್ರಶ್ನೆ ಹಾಕೊಳ್ಳಿ, ನೀವು ನಿಮ್ ಲೈಫ್ ಅಲ್ಲಿ ಎಲ್ಲೆಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ, ಯಾವ್ಯಾವ ಅವಕಾಶನ ಮಿಸ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಓಕೆ ಅದನ್ನ ಕಳ್ಕೊಂಡಿದ್ದೀರಾ ಅಂತ ಹೇಳಿ. ಓಕೆ, ಸೊ ಅದೇ ತರನೇ ವೆರಿ ವೆರಿ ಇಂಪಾರ್ಟೆಂಟ್, ನನ್ನ ಫೇವರೇಟ್ ಎಕ್ಸಾಂಪಲ್ ಇಬ್ರು ವುಡ್ ಕಟರ್ಸ್. ಇದು ಕೆಲವರಿಗೆ ಗೊತ್ತಿದೆ, ನನಗೆ ಗೊತ್ತು. ಹಾ ಅಡ್ವಾನ್ಸ್ ಹೋಗ್ಬಿಡ್ತೀರಾ, ಇದು ಹಿಂಗೆ ಇದೆ ಸ್ಟೋರಿ ಅಂತ ಹೇಳಿ. ಏನ್ ಉಪಯೋಗ? ಅಳವಡಿಸ್ಕೊಂಡ್ರಾ? ಅದು ಕ್ವಶನ್ ಇಲ್ಲಿ. ಓಕೆ, ಸೊ ಆ ವುಡ್ ಕಟರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಬ್ರಿಗೂ ಸೇಮ್ ವಯಸ್ಸಾಗಿದೆ, 35 ವರ್ಷ. ಇಬ್ರಿಗೂ ಸೇಮ್ ಗರಗಸ ಕೊಟ್ಟಿದ್ದಾರೆ. ಓಕೆ, ಇಬ್ರಿಗೂ ತರಬೇತಿ ಆಗಿದೆ. ಒಬ್ಬ ಜಸ್ಟ್ ಅವರು 8 ಗಂಟೆ ಕೆಲಸ ಮಾಡಿ ಕಷ್ಟಪಟ್ಟು 1 ಮರ ಕಡಿತಾ ಇದ್ದಾರೆ. ಇನ್ನೊಬ್ಬ 3 ಗಂಟೆ ಕೆಲಸ ಮಾಡಿ 3 ಮರ ಕಡಿತಾ ಇದ್ದಾರೆ. ಸೊ ಏನ್ ಡಿಫ್ರೆನ್ಸ್ ಇರ್ಬೋದು ಇಲ್ಲಿ? ವೆರಿ ಇಂಪಾರ್ಟೆಂಟ್. ಓಕೆ, ಒಬ್ಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾನೆ. ಆ ಹಾರ್ಡ್ ವರ್ಕ್ ಏನು? ಕಂಟಿನ್ಯೂಸ್ ಆಗಿ ಅವನು ಮರ ಹೊಡಿತಾ ಇದ್ದಾನೆ, ಮರ ಬೀಳ್ತಾ ಇಲ್ಲ, ಅವ್ನು ಬೇಜಾರಾಗ್ತಾ ಇದ್ದಾನೆ. ನನಗೆ ಕೂಲಿ ಜಾಸ್ತಿ ಕೊಡ್ತಾ ಇಲ್ಲ, ನಮ್ಮ ಓನರ್ ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ, ಅವ್ರಿಗೆ ಜಾಸ್ತಿ ಕೊಡ್ತಿದ್ದಾರೆ. ಅವ್ರಿಗೆ ಏನ್ ಮಾಡ್ತಿದ್ದಾರೆ ಅದನ್ನ ನೋಡಿ ಕಾಪಿ ಹೊಡಿಯಕ್ ರೆಡಿ ಇಲ್ಲ. ಓಕೆ, ಸೊ ಈ ವ್ಯಕ್ತಿ ಹತ್ರ ಬಂದ್ರೆ ಇವರು ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ಇವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಸ್ಮಾರ್ಟ್ ವರ್ಕ್ ಏನು ಅಂತ ಹೇಳಿದ್ರೆ ಆ ಗರಗಸನ ಚೂಪ ಮಾಡ್ಕೊಂತಾ ಇದ್ದಾರೆ. ಗಂಟೆಗೊಂದ್ಸಲ 5 ನಿಮಿಷ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿ ಚೂಪ ಮಾಡ್ಕೊಂತಾ ಇದ್ದಾರೆ. ಅದಕ್ಕೋಸ್ಕರ ಫಾಸ್ಟ್ ಆಗಿ ಮರ ಕಡಿತಾ ಇದ್ದಾರೆ. ಈ ವ್ಯಕ್ತಿಗೆ ಹೇಳಿದ್ರೆ 8 ಗಂಟೆ ಕೆಲಸ ಮಾಡಿ 1 ಮರ ಕಡಿತಾ ಇದಾರಲ್ವಾ, ಹಾರ್ಡ್ ವರ್ಕ್ ಒಂದೇ ಜೀವನ ಅಂತ ಅನ್ಕೊಂಡಿದಾರಲ್ವಾ. ಆ ವ್ಯಕ್ತಿಗೆ ಹೇಳಿದ್ರೆ, ನೀನ್ ಯಾಕಯ್ಯ ತಲೆ ಮಂಡೆ ಹೊಡ್ಕೋತಾ ಇದೀಯಾ, ನೀನು ಇಷ್ಟು ಕತೆ ತರ ದುಡಿತಾ ಇದೀಯಾ, ಅದನ್ನ ಚೂಪ ಮಾಡ್ಕ ಅಂತ ಹೇಳಿದ್ರೆ ಗರಗಸನ, ಈ ವ್ಯಕ್ತಿ ಹೇಳ್ತಾನೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾನೆ. ಎಂತ ದುರಂತ ಅಲ್ವಾ, ಎಂತ ವಿಪರ್ಯಾಸ ಅಲ್ವಾ? ಇದೇ ಅಲ್ವಾ ನಮ್ಮ ಲೈಫಲ್ಲಿ ಆಗ್ತಾ ಇರೋದು. ಓಕೆ, ಸೊ ಸ್ನೇಹಿತರೆ, ಇವತ್ತು ತುಂಬಾ ಜನ ಟ್ರೈನಿಂಗ್ಗಳಿಗೆ ಟೈಮ್ ಕೊಡಕ್ಕೆ ರೆಡಿ ಇಲ್ಲ, ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳಕ್ ರೆಡಿ ಇಲ್ಲ, ಪ್ಲಾನ್ ಬಗ್ಗೆ ತಿಳ್ಕೊಳಕ್ ರೆಡಿ ಇಲ್ಲ, ಕಂಪ್ನಿ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳಕ್ ರೆಡಿ ಇಲ್ಲ, ಪ್ರೆಸೆಂಟೇಷನ್ಗೆ ರೆಡಿ ಇಲ್ಲ, ಅಪ್ರೋಚ್ ಮಾಡಕ್ ರೆಡಿ ಇಲ್ಲ, ಫೀಲ್ಡ್ ವರ್ಕ್ ಮಾಡಕ್ ರೆಡಿ ಇಲ್ಲ. ಸೊ ಇಲ್ಲಿ ಕಲಿಕೆನ ಹಿಂದೆ ಬಿದ್ದುಬಿಟ್ಟು ಸ್ಕಿಲ್ ಡೆವಲಪ್ಮೆಂಟೇ ಮಾಡ್ಕೊಂತ ಇಲ್ಲ. ಸೊ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ಅದು ಟಿಕೆಟ್ ಇದ್ರೆ ಬರಕ್ ರೆಡಿ ಇರಲ್ಲ, ಫ್ರೀ ಇರ್ಬೇಕು, ಇವರಿಗೆ ಊಟ ಕೊಡ್ತಾರ ಅಂತ ಕೇಳ್ತಾರೆ. ನನ್ನ ಏರಿಯಾದಲ್ಲೇ ಇರ್ಬೇಕು, ನಮ್ಮೂರಲ್ಲೇ ಇರ್ಬೇಕು, 300 ಕಿಲೋಮೀಟರ್ ಹೋಗ್ಬೇಕು, 500 ಕಿಲೋಮೀಟರ್ ಹೋಗ್ಬೇಕು, 1000 ರೂಪಾಯಿ ಟಿಕೆಟ್ ಅಂದ್ರೆ ಲೆಕ್ಕ ಹಾಕ್ತಾರೆ, ಕಾಸ್ಟ್ಲಿ ಆಯ್ತಲ್ವಾ ಅಂತೇಳಿ. ಅರ್ಥ ಮಾಡ್ಕೊಳ್ಳಿ, ಟ್ರೈನಿಂಗ್ कभी महंगा नहीं होता, सस्ता ही होता है, मगर अगर ट्रेनिंग अटेंड नहीं करेंगे तो वो महंगा पड़ जाता है. ಅಂದ್ರೆ ನೀವು ತರಬೇತಿ ಅಟೆಂಡ್ ಆಗೋದು ಯಾವತ್ತು ಕಾಸ್ಟ್ಲಿ ಅಲ್ಲ, ಅದು ಚೀಪೇನೆ. ಯಾವಾಗ ಕಾಸ್ಟ್ಲಿ ಆಗುತ್ತೆ ಗೊತ್ತಾ? ನೀವು ಟ್ರೈನಿಂಗ್ ಅಟೆಂಡ್ ಆಗದೆ ಇದ್ರೆ ಖಂಡಿತ ಕಾಸ್ಟ್ಲಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು 500 ರೂಪಾಯಿ 1000 ರೂಪಾಯಿ ಉಳಿಸಬಹುದು ಟ್ರೈನಿಂಗ್ ಬರ್ದಲೆ. ನೀವು ಹೇಳ್ಬೋದು ನಾನು ಬುದ್ಧಿವಂತ, ಇವರೆಲ್ಲ ಹೋಗ್ತಾರೆ, ಹೋಗ್ಬಿಟ್ಟು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, 2000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಅಂತ ಹೇಳಲ್ಲ, ಖರ್ಚು ಅಂತ ಹೇಳ್ತಾರೆ ಅವರು, ನೆಗೆಟಿವ್ ಇರೋರು. ಆದ್ರೆ ಗೆಲ್ಲೋರು, ಸಾಧನೆ ಮಾಡೋ ಮೆಂಟಾಲಿಟಿ ಅವರು, ಓನರ್ಶಿಪ್ ಮೆಂಟಾಲಿಟಿ ಅವರು, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಇದೇ ಡಿಫ್ರೆನ್ಸ್. ಗೆಲ್ಬೇಕು ಅನ್ನೋ ಓನರ್ಶಿಪ್ ಮೆಂಟಾಲಿಟಿ ಇರೋರು, ಮಿಲಿಯನಿಯರ್ ಮೆಂಟಾಲಿಟಿ ಇರೋರು 1000 ರೂಪಾಯಿ ಟಿಕೆಟ್ ಆಗ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. 5000 ರೂಪಾಯಿ ಟಿಕೆಟ್ ಆಗ್ಲಿ. ಎಷ್ಟೋ ಜನ ಈ ಕಾಲದಲ್ಲಿ ಇದ್ದಾರೆ, ಡೆಲ್ಲಿಗೆ 20,000 ಇನ್ವೆಸ್ಟ್ ಮಾಡಿ ಬಂದಿದ್ದಾರೆ.
ಟ್ರೈನಿಂಗ್ ಅಟೆಂಡ್ ಆಗ್ಲಿಕ್ಕೆ. 20,000 ಇನ್ವೆಸ್ಟ್ಮೆಂಟು ಕಲೀಲಿಕ್ಕೋಸ್ಕರ. ಓಕೆ, ಟ್ರಿಪ್ ಅಲ್ಲ ಅದು, ಎಂಜಾಯ್ಮೆಂಟ್ ಟ್ರಿಪ್ ಅಲ್ಲ ಅದು. ಇನ್ನ ಕೆಲವರು 2,000 ಇದ್ರೂ ಬರಲ್ಲ, 200 ರೂಪಾಯಿ ಇದ್ರೂ ಬರಲ್ಲ. ಅವ್ರಿಗೆ ಹೋಗ್ಬಿಟ್ಟು ಹೇಳಿ, ಒಂದು ಹುಬ್ಳಿ ಧಾರವಾಡದವ್ರಿಗೆ ನೀವು ಬೆಂಗಳೂರಿಗೆ ಬನ್ನಿ, ಒಂದು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೆ ನಿಮಗೆ, ಅದ್ದೂರಿಯಾಗಿರ್ತದೆ, ನೀವು ಕಲಿತೀರಾ, ಯಶಸ್ಸನ್ನ ಸಂಪಾದನೆ ಮಾಡ್ತೀರಾ, ನಿಮ್ಮ ಕನಸನ್ನ ನೆರವೇರಿಸ್ಕೋತೀರಾ, ನೀವು ದೊಡ್ಡ ಲೀಡರ್ ಆಗ್ತೀರಾ. ಅಂದ್ರೆ 2,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ? ಅಯ್ಯೋ ಗುರು, ಒಂದು ಪಾರ್ಟಿ ಮಾಡ್ಬೋದು, ಒಂದು ಎಣ್ಣೆ ಪಾರ್ಟಿ ಮಾಡ್ಬೋದು, ಒಂದು 2 kg ಮಟನ್ ಬರುತ್ತೆ. ಅವರ ಗಮನ ಎಲ್ಲಿದೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಮೇಲಿದೆ. ಟೆಂಪರರಿ ಪ್ಲೆಷರ್, ಟೆಂಪರರಿ ಎಂಜಾಯ್ಮೆಂಟ್, ಇಂದ್ರಿಯಗಳ ಸುಖ ಅಷ್ಟೇ ಮುಖ್ಯ ಅವರಿಗೆ. ಅವರಿಗೆ ಈ ಬ್ರೈನ್ ಶಾರ್ಪ್ ಆಗ್ಬೇಕು, ನಾನು ಕಲಿಬೇಕು ಅನ್ನೋದು ಚಾನ್ಸೇ ಇಲ್ಲ ಅವರಿಗೆ. ಓಕೆ, ಎಲ್ಲ ಅವರಿಗೆ ಫ್ರೀ ಆಗಿರೋ ಪಾರ್ಟಿ ಬೇಕು. ಇನ್ನೇನಾದ್ರೂ ಅವ್ರಿಗೆ ಏನಾದ್ರೂ ಬಾಡೂಟ ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಎಲ್ಲಿಗಾದ್ರೂ ಬರ್ತಾರೆ. ಓಕೆ, ದಾವಣಗೆರೆಯವರು, ಮೈಸೂರವರು ಡ್ಯೂಟಿ ಲೀವ್ ಅಪ್ಲೈ ಮಾಡಿ ಬೆಂಗಳೂರಿಗೆ ಬರ್ತಾರೆ. ಏನಕ್ಕೆ? ಓಕೆ, ಬಾಡೂಟ ಫ್ರೀಯಾಗಿ ಸಿಗ್ತಾ ಇದೆ, ಚಿಕನ್ ಮಟನ್ ಅಂತೇಳಿ. ಎಕ್ಸಾಂಪಲ್ ಹೇಳ್ತಿರೋದು, ನಥಿಂಗ್ ರಾಂಗ್. ಆದ್ರೆ ಅದನ್ನ ಮಾಡಿ ಎಂಜಾಯ್ ಮಾಡಿ ನಾವು ಬೇಡ ಅಂತ ಹೇಳಲ್ಲ, ಆದ್ರೆ ಕಲಿಬೇಕಲ್ವಾ, ಟ್ರೈನಿಂಗ್ ಅಟೆಂಡ್ ಆಗ್ಬೇಕಲ್ವಾ, ಬುಕ್ ಅನ್ನ ಓದ್ಬೇಕಲ್ವಾ, ಸೊ ಇದನ್ನು ಮಾಡ್ಬೇಕಲ್ವಾ, ಎರಡನ್ನೂ ಮಾಡಿ, ಅದು ಗ್ರೇಟ್. ಓಕೆ, ಈ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಸೊ ಆ ವ್ಯಕ್ತಿ ಚೂಪ ಮಾಡ್ಕೊಳ್ದಾನೆ ಮೊಂಡ ಆಗಿದೆ ಗರಗಸ. ಆದ್ರೆ ಸೊ ಆ ವ್ಯಕ್ತಿಗೆ ಅರ್ಥ ಮಾಡಿಸಿದ ನಂತರ, ಅಯ್ಯೋ ದಡ್ಡ, ಅದನ್ನ ನೀನ್ ಚೂಪ ಮಾಡ್ಕೋ, ಚೂಪ ಮಾಡ್ಕೋ, ಚೂಪ ಮಾಡ್ಕೋ ಅಂತ ಹೇಳಿದ್ಮೇಲೆ ಆ ವ್ಯಕ್ತಿಗೆ ಅರ್ಥ ಆಯ್ತು. ಚೂಪ ಮಾಡ್ಕೊಂತ ಇದ್ದಾನೆ, ಚೂಪ ಮಾಡ್ತಾ ಇದ್ದಾನೆ, ಶಾರ್ಪ್ ಆಗ್ತಾ ಇದೆ ಗರಗಸ, ಗರಗಸ ಶಾರ್ಪ್ ಆಗಿದೆ, ಶಾರ್ಪ್ ಆಗಿದೆ. 6 ತಿಂಗಳಾದ್ಮೇಲೆ ಇನ್ನೊಂದು ರೋಗ, ಮರ ಬೀಳ್ತಾ ಇಲ್ಲ. ವಿಚಿತ್ರ, ಇನ್ನೊಂದು ವಿಪರ್ಯಾಸ. ಓಕೆ, ಮರನೇ ಬೀಳ್ತಾ ಇಲ್ಲ, ಮರನೇ ಬೀಳ್ತಾ ಇಲ್ಲ. ಟೆನ್ಷನ್ ಮಾಡ್ಕೊಂತ ಇದ್ದಾರೆ ಫ್ಯಾಮಿಲಿಯವರು, ಇವರು ಬಾಸು. ಆದ್ರೆ ಇಲ್ಲಿ ಇಲ್ಲಿ ಏನ್ ಗೊತ್ತಾ ಆಗಿದ್ದು ಸಮಸ್ಯೆ? ಮರ ಯಾಕೆ ಬೀಳ್ತಿಲ್ಲ? ಕಾಮನ್ ಸೆನ್ಸ್. ಯಾಕೆ ಅಂದ್ರೆ ಚೂಪ ಮಾಡ್ತಾನೆ, ಚೂಪ ಮಾಡ್ತಾನೆ, ತಾಚಿ ಮಾಡ್ತಾ ಇದ್ದಾನೆ, ಮಲಗ್ತಾ ಇದ್ದಾನೆ, ಹೋಗ್ಬಿಟ್ಟು ಮರ ಕಡಿತಾ ಇಲ್ಲ. ಯಾರ್ದು ತಪ್ಪಿದು? ಇದು ನಮ್ಮ ಲೈಫ್ಗೂ ಈ ಮೋದಿ ಕೇರ್ಗೂ ಕೂಡ ಅಪ್ಲೈ ಆಗ್ತಾ ಇದೆ. ನೋಡ್ಕೊಳ್ಳಿ ಈ ತರ ಯಾರಿದ್ದೀರಾ ಅಂತ ಹೇಳಿ. ಅಂದ್ರೆ ಟ್ರೈನಿಂಗ್ ಅಟೆಂಡ್ ಆಗೋದು, ಆದ್ರೆ ಟ್ರೈನಿಂಗ್ ಅಟೆಂಡ್ ಆದ ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ, ಸೊ ಝೂಮ್ ಸೆಷನ್ ಅಟೆಂಡ್ ಆಗಿದ್ದೀನಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ದೀನಿ, ಅಂಬೇಡ್ಕರ್ ಭವನ್ ಬಂದಿದ್ದೀನಿ, ಇನ್ಯಾವುದೋ ವರ್ಕ್ಶಾಪಿಗೆ ಬಂದಿದ್ದೀನಿ, ಬೂಟ್ ಕ್ಯಾಂಪಿಗೆ ಬಂದಿದ್ದೀನಿ, ನಾನು ಮುಂದೆ ಇರ್ತೀನಿ, ತರಬೇತಿ ಎಲ್ಲ ಅಟೆಂಡ್ ಆಗ್ತೀನಿ, ಆಕ್ಷನ್ ಮಾಡಲ್ಲ, ರಿಯಲೈಸೇಷನ್ ಇಲ್ಲ. ರಿಯಲೈಸೇಷನ್ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ಯು ನಾಟ್ ಅಟೆಂಡೆಡ್ ಎನಿ ಟ್ರೈನಿಂಗ್ ಅಟ್ ಆಲ್. ಸೊ ಕಲಿಕೆ, ಅದ್ರ ಜೊತೆಗೆ ರಿಯಲೈಸೇಷನ್ ಅಂತಕ್ಕಂಥ ಆಕ್ಷನ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ಅದು ಮಾಡಿದಾಗ ಮಾತ್ರ ದೊಡ್ಡ ಮಟ್ಟದಲ್ಲಿ ನೀವು ಸಾಧನೆ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಲಾಸ್ ಆಗುತ್ತೆ. ಓಕೆ, ತುಂಬಾ ಜನ ನಿಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಉಗಿತಾ ಇರ್ತಾರೆ, ಕ್ಲಾಸ್ ತಗೊಂತಾರೆ, ಸಿಕ್ಕಾಬಟ್ಟೆ ನಿಮ್ನ ಎಳಿತಾ ಇರ್ತಾರೆ, ಕಾಲ್ ಎಳಿತಾ ಇರ್ತಾರೆ, ಅವಮಾನ ಮಾಡ್ತಾರೆ. ಬಿಟ್ಬಿಡು ಮೋದಿ ಕೇರ್ನ, ಏನಕ್ಕೆ ಮಾಡ್ತಿದ್ಯಾ ನೀನು ಅಂತ ಉಗಿತಾರ ಅವರು. ಹೋಗ್ತಾ ಇರ್ತೀಯ ತಿಂಗಳಿಗೆ ಒಂದ್ಸಲ, ನೀನು ಬ್ಯಾಗ್ ಹಿಡ್ಕೊಂಡು, ನೀನು ಸಾಲಾಗಿಲ್ಲ ಮಾಡ್ಕೊಂಡು ದುಡ್ಡು ಇನ್ವೆಸ್ಟ್ ಮಾಡಿ ಟ್ರೈನಿಂಗ್ 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 ಅಂತ ಹೋಗ್ತಾ ಇರ್ತೀಯ. ಫೋನಲ್ಲಿ ಕುತ್ಕೊಂತೀಯ, ಡೈಲಿ 2 ಗಂಟೆ 3 ಗಂಟೆ ಕುತ್ಕೊಂತ ಇದೀಯ ನೀನು. ಓಕೆ, ಅದೇನೋ ಒಂದು ಯೂಟ್ಯೂಬ್ ಅಲ್ಲಿ, ಝೂಮ್ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿರ್ತೀಯ ನೀನು. ಕೆಲ್ಸಗಳು ಬಿಡ್ತೀಯ, ಅದು ಬಿಡ್ತೀಯ, ಇದು ಬಿಡ್ತೀಯ, ಸಿಕ್ಕಾಬಟ್ಟೆ ಉಗಿತಾರೆ. ಯಾಕೆ ಗೊತ್ತಾ? ಅವ್ರು ಉಗಿಯೋದ್ರಲ್ಲಿ ತಪ್ಪೇನು ಇಲ್ಲ. ಯಾಕೆಂದ್ರೆ ಬರೀ ಕಲಿಕೆ ಆಗ್ತಾ ಇದೆ, ಬರೀ ಕಲಿಕೆ ಆಗ್ತಾ ಇದೆ, ಆದ್ರೆ ಆಕ್ಷನ್ ಆಗ್ತಾ ಇಲ್ಲ, ನಿರ್ಧಾರ ತಗೊಂತಾ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ರಿಯಲೈಸೇಷನ್ ಇಲ್ಲ, ಹೊಸ ಪಾಸಿಬಿಲಿಟಿ ಸೃಷ್ಟಿ ಆಗ್ತಾ ಇಲ್ಲ. ಪ್ರೊಫೆಷನಲ್ ಟ್ರೈನಿಂಗ್ ಅಟೆಂಡರ್ಸ್ ಇದ್ದಾರೆ ಕೆಲವರು, ಅವರಿಂದ ಸಂಸ್ಥೆ ಕೆಟ್ಟ ಹೆಸರು, ಟೀಮಿಗೆ ಕೆಟ್ಟ ಹೆಸರು. ಓಕೆ, ಸೊ ಫ್ಯಾಮಿಲಿಯವರು ಕೂಡ ದೂರ ಇಡ್ತಾರೆ, ಫ್ಯಾಮಿಲಿಯವರು ನಫರತ್, ನೆಗೆಟಿವ್ ಮಾಡ್ತಾ ಹೋಗ್ತಾರೆ. ಸೊ ಏನಕ್ಕೆ ನೀವು ಮೋದಿ ಕೇರ್ ಮಾಡ್ತಿದ್ದೀರಾ ಅಂತ ಹೇಳಿ ಅವರು ರೈಟ್. ಯಾಕೆಂತ ಹೇಳಿದ್ರೆ, ಒಂದು 6 ತಿಂಗಳು ಲೇಟ್ ಆಗುತ್ತೆ, ವರ್ಷ ಲೇಟ್ ಆಗುತ್ತೆ, ಐ ಅಂಡರ್ಸ್ಟ್ಯಾಂಡ್. ಲೇಟ್ ಬಗ್ಗೆ ನನಗೆ ಏನು ಪ್ರಶ್ನೆ ಇಲ್ಲ, 2 ವರ್ಷ ಲೇಟ್ ಆಗಲಿ ಸಕ್ಸಸ್. ಆದ್ರೆ ಪ್ರೊಸೆಸ್ ಅಲ್ಲೇ ಇಲ್ವಲ್ಲ, ಹಾರ್ಡ್ ವರ್ಕೇ ಮಾಡ್ತಿಲ್ವಲ್ಲ, ಪ್ಲಾನ್ ತೋರ್ಸಕ್ಕೆ ಹೋಗ್ತಿಲ್ವಲ್ಲ, ಡೆಮೋ ತೋರ್ಸ್ಲಿಕ್ಕೆ ಹೋಗ್ತಿಲ್ಲ, ಡೆಮೋ ಕಿಟ್ಟೇ ಇಲ್ಲ, ಅಸಲಿ ಡೆಮೋ ಕಿಟ್ಟೇ ಇಲ್ಲ. ಏನ್ ಮಾಡ್ಬೇಕು ಇದಕ್ಕೆ? ಓಕೆ, ಸೊ ಸ್ನೇಹಿತರೆ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲರೂ ಕೂಡ ನಿಮ್ಮ ಒಂದು ಅನುಭವನ, ಅದು ಅನುಭವ ಅಮೃತ ಅಂತ ಹೇಳ್ತಾರೆ. ಸೊ ರಿಯಲೈಸೇಷನ್ ಆಗೋದು ಬಹಳ ಇಂಪಾರ್ಟೆಂಟ್. ತುಂಬಾ ಜನ ಫೇಲ್ಯೂರ್ ಆಗ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ದರ್ ಇಸ್ ನಥಿಂಗ್ ಲೈಕ್ ಫೇಲ್ಯೂರ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಪೀಪಲ್ ಓನ್ಲಿ ಕ್ವಿಟ್. ಸೊ ಎಲ್ಲಿ ಜನಗಳಿಗೆ ಫೇಲ್ಯೂರ್ ಅಂತಕ್ಕದ್ದಿಲ್ಲ ಈ ಬಿಸ್ನೆಸ್ ಅಲ್ಲಿ. ಜನಗಳು ಬಿಟ್ಟು ಹೋಗ್ತಾರೆ, ಬಿಟ್ಟೋಗೋದ್ರಿಂದ ದೊಡ್ಡ ಲಾಸ್ ಮಾಡ್ಕೊಂತಾರೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಂದು ದೃಢವಾದ ನಿರ್ಧಾರ ತಗೋಬೇಕು, ಹೊಸ ಪಾಸಿಬಿಲಿಟಿ ಸೃಷ್ಟಿ ಮಾಡಬೇಕು. ಓಕೆ, ಸೊ ಆ ಪಾಸಿಬಿಲಿಟಿ ಸೃಷ್ಟಿ ಮಾಡೋದ್ರ ಮುಖಾಂತರ ಸೊ ನಮ್ಮ ಒಂದು ಆಕ್ಷನ್ಗೆ ನಾವು ರೆಡಿ ಆಗ್ಬೇಕಾಗುತ್ತೆ. ಒಳಗಡೆ ಮನನ ಆಗ್ಬೇಕು. ಓಕೆ, ಒಂದು ಹಸು, ಸೊ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹಸು ಮೇವು ತಿನ್ಕೊಂಡು ಬಂದಿರ್ತದೆ ಜಮೀನುಗಳಲ್ಲಿ ಹೋಗಿ, ಅದು ದಿನವಿಡೀ ಊಟ ಮಾಡಿರ್ತದೆ, ಮೇವು ತಿಂದಿರ್ತದೆ, ಅದು ಹೊರಗಡೆ ಹೋಗಿ ಜಮೀನಲ್ಲಿ. ಆದ್ರೆ ಮನೆಗೆ ಬಂದಾಗ ಸಾಯಂಕಾಲ ಅದು ಏನ್ ಮಾಡುತ್ತೆ ಗೊತ್ತಾ? ಅದು ಮೆಲ್ಕ್ ಹಾಕ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಹಳ್ಳಿಯವ್ರಿಗೆ ಗೊತ್ತಿರ್ತದೆ ನಿಮಗೆ, ಮೆಲ್ಕ್ ಹಾಕಿ ಅದು ಏನ್ ಮಾಡುತ್ತೆ ಅಂದ್ರೆ, ಡೈಜೆಷನ್ ಆಗ್ಬೇಕು. ಅದು ಡೈಜೆಷನ್ ಆಗಿ ಆಮೇಲೆ ಒಳಗಡೆ ಹಾಕೊಳುತ್ತೆ. ಓಕೆ, ನೀವು ಕೂಡ ಊಟ ಮಾಡುವಾಗ ಗಪ 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 ತಿಂದ್ಬಿಟ್ಟು ಒಳಗಡೆ ಸೇರಿಸ್ಕೊಂಡ್ರಿ ಅಂತ ಹೇಳಿದ್ರೆ, ಜಾಸ್ತಿ ತಿಂದ್ಬಿಟ್ರಿ ಅಂತ ಹೇಳಿದ್ರೆ, ಎಲ್ಲಾ ಔಟ್ ಆಗುತ್ತೆ. ಎಲ್ಲಾ ಹೋಲಿಂದನೂ ಕೂಡ ಬರಕ್ ಸ್ಟಾರ್ಟ್ ಆಗುತ್ತೆ ಡಿಸೆಂಟ್ರಿ ಅಥವಾ ವಾಮಿಟ್. ಯಾಕೆಂದ್ರೆ ಅದು ಮನನ ಆಗಿಲ್ಲ, ಡೈಜೆಷನ್ ಆಗಿಲ್ಲ. ಅದೇ ತರನೇ ಕಲಿಕೆ, ಅತಿ ಜಾಸ್ತಿ ಕಲಿಕೆ
ಸೊ ಮೋಟಿವೇಶನ್, ಎಜುಕೇಶನ್ ವಿದೌಟ್ ಆಕ್ಷನ್ ಲೀಡ್ಸ್ ಟು ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ಎಜುಕೇಶನ್ ವಿದೌಟ್ ಆಕ್ಷನ್ ಲೀಡ್ಸ್ ಟು ಫ್ರಸ್ಟ್ರೇಷನ್ ಅಂತ ಹೇಳಿ. ಅಂದ್ರೆ ಅನ್ಅಪ್ಲೈಡ್ ನಾಲೆಜ್ ಇಸ್ ಬರ್ಡನ್ ಅಂತ ಹೇಳ್ತೀವಿ. ಅಪ್ಲೈ ಮಾಡದೇ ಇರತಕ್ಕಂಥ ನಾಲೆಜ್ ಇದೆಯಲ್ಲ ಅದು ಬರ್ಡನ್. ಓಕೆ, ಸೊ ನೀವು ಯೋಚನೆ ಮಾಡಿ, ಇವಾಗ ಯಾವ್ದೆಲ್ಲ ಅಪ್ಲೈ ಮಾಡಿಲ್ಲ, ಎಲ್ಲಾ ಗೊತ್ತು, ನಾನು ಸಿಸ್ಟಮ್ ಫಾಲೋ ಮಾಡಬೇಕು ಗೊತ್ತು, ಸಿಸ್ಟಮ್ ಫಾಲೋ ಮಾಡ್ತಾ ಇಲ್ಲ. ನಾನು ಫಸ್ಟ್ ವೀಕ್ ಅಲ್ಲಿ 2ನೇ ತಾರೀಕು 3ನೇ ತಾರೀಕು ಒಳಗಡೆ 100 PV ಮಾಡಬೇಕು ಗೊತ್ತು, ಮಾಡ್ತಾ ಇಲ್ಲ. ಓಕೆ, ನನ್ನ ಹತ್ರ ಡೆಮೋ ಕಿಟ್ ತುಂಬಾ ಚೆನ್ನಾಗಿರ್ಬೇಕು ಗೊತ್ತು, ಡೆಮೋ ಕಿಟ್ ಇಲ್ಲ, ಇದ್ರೂ ಪ್ರೊಫೆಷನಲ್ ಆಗಿಲ್ಲ, ಇದ್ರೂ ಅಪ್ಡೇಟ್ ಆಗಿಲ್ಲ, ಅದು ಧೂಳು ಬಿದ್ದು ಹೋಗಿದೆ ಆ ಡೆಮೋ ಕಿಟ್ಟು. ಯಾಕೆ ಅಂದ್ರೆ ತಿಂಗಳಿಗಟ್ಟಲೆ ಡೆಮೋ ಮಾಡಕ್ ಹೋಗ್ತಾ ಇಲ್ಲ. ಓಕೆ, ಸೊ ಯಾರು ಅದಕ್ಕೆ ಹೊಣೆ? ಅದಕ್ಕೆ ಸುಮ್ಮನೆ ಫೋರ್ಸ್ ಕೊಡೋದು. ನಾನು 3 ವರ್ಷ ಆಯ್ತು, 2 ವರ್ಷ ಆಯ್ತು, ಏನು ಬರ್ತಾ ಇಲ್ಲ ಮೋದಿ ಕೇರಲ್ಲಿ. ನಿಮ್ಮ ಡ್ಯೂಟಿನಲ್ಲಿ ಆತರ ಮಾಡಿದ್ರೆ ನೀವು ಹಿಡ್ಕೋತಾರ ಡ್ಯೂಟಿನಲ್ಲಿ? ಯೋಚನೆ ಮಾಡಿ, ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ. ನಾನು ನಿಜವಾದ ಸಾಮರ್ಥ್ಯ ಹೊರಗಡೆ ತೆಗಿತಾ ಇದ್ದೀನ? ನಿಜವಾಗ್ಲೂ ನಾನು ಸೇವೆ ಮಾಡ್ತಾ ಇದ್ದೀನ? ನಿಜವಾಗ್ಲೂ ನಾನು ಜನಗಳಿಗೆ ಹಣ ಉಳಿತಾಯ ಮಾಡ್ತಾ ಇದ್ದೀನ? ನಿಜವಾಗ್ಲೂ ಜನಕ್ಕೆ ಆರೋಗ್ಯ ಬಗ್ಗೆ ಕೊಡ್ತಾ ಇದ್ದೀನ? ನಿಜವಾಗ್ಲೂ ಜನಕ್ಕೆ ಆಪರ್ಚುನಿಟಿ ಕೊಡ್ತಾ ಇದ್ದೀನ? ಎಕ್ಸೈಟಿಂಗ್ ಆಗಿ ಪವರ್ಫುಲ್ ಆಗಿ ನಾನು ಪ್ಲಾನ್ ತೋರಿಸ್ತಾ ಇದ್ದೀನ? ಓಕೆ, ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನ? ನಾನು ಲೀಡರ್ಗೆ ಸರೆಂಡರ್ ಆಗಿದ್ದೀನ? ಯಾವುದೂ ಇಲ್ಲ ಇಲ್ಲಿ. ಓಕೆ, ಪ್ರತಿಯೊಂದರಲ್ಲೂ ಸಣ್ಣ ಪುಟ್ಟಕ್ಕೆ ಎಕ್ಸ್ಕ್ಯೂಸ್ ಕೊಡೋದು. ಓಕೆ, ನಾನು ಹೇಳಿರ್ತೀನಿ ಅತಿ ದೊಡ್ಡ ಮಳೆ ಬರ್ಲಿ, ಏನೇ ಆಗ್ಲಿ, ಪ್ರಾಣ ಏನು ಹೋಗಲ್ಲ, ನೀವು ಬರ್ಬೇಕು ಟ್ರೈನಿಂಗಿಗೆ ಅಂತೇಳಿ. ಓಕೆ, ನೀವ್ ಹೇಳ್ತೀರಾ ಎಕ್ಸ್ಕ್ಯೂಸ್, ಸಣ್ಣದಾಗಿ ಮಳೆ ಬರ್ತಿತ್ತು ಅದಕ್ಕೆ ನಾನು ಮೀಟಿಂಗ್ ಬರ್ಲಿಲ್ಲ, ನಾನು ಟ್ರೈನಿಂಗ್ ಬರ್ಲಿಲ್ಲ. ನಿಮ್ ಡೌನ್ ಅಲ್ಲಿ ಹೇಳ್ತಾರೆ ಮಳೆ ಬೇಕಾಗಿಲ್ಲ ಅವರಿಗೆ. ಸರ್ ಮೋಡ ಆಗಿತ್ತು, ಸರ್ ಮೋಡ ಆಗಿತ್ತು, ಮಳೆ ಬರ್ಬೋದು ಅಂತ ನಾನು ಮೀಟಿಂಗ್ ಬರ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಡೂಪ್ಲಿಕೇಶನ್, ನಿಮ್ದೇ ಸಂತಾನ ಅದು. ಓಕೆ, ಸೊ ಜಸ್ಟ್ ಅನ್ ಎಕ್ಸಾಂಪಲ್ ಹೇಳ್ತಿರೋದು. ನೀವು 300 ರೂಪಾಯಿ ಟಿಕೆಟ್ ಇತ್ತು ಅದಕ್ಕೆ ನಾನು ಬರ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ ಡೌನ್ ಲೈನ್ 100 ರೂಪಾಯಿ ಟಿಕೆಟ್ ಇತ್ತು ಸರ್, 100 ರೂಪಾಯಿ ಟಿಕೆಟ್ ಇತ್ತು ಅದಕ್ಕೆ ನಾನು ಬರ್ಲಿಲ್ಲ ಅಂತ ಹೇಳ್ತಾರೆ. ಓಕೆ ಸ್ನೇಹಿತರೆ, ಇದು ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ, ಇದು ಸರ್ವಶ್ರೇಷ್ಠ ಬಿಸ್ನೆಸ್. ಇದನ್ನ ಸುಮ್ಮನೆ ಬಾಯಿ ಮಾತ್ರ ಹೇಳ್ತಿಲ್ಲ, ಪ್ರೂವ್ ಮಾಡಿದೀವಿ. 26 ವರ್ಷ ಸಾಲಿಡ್ ಎಕ್ಸ್ಪೀರಿಯನ್ಸ್. ಇನ್ನು 3 ದಿನದಲ್ಲಿ, ಓಕೆ, ಇನ್ನು 3 ದಿನದ 7ನೇ ತಾರೀಕು 8ನೇ ತಾರೀಕು ನಮಗೆ 26 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಓಕೆ, ಇಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡು ನಾವು ಹೇಳ್ತಾ ಇದೀವಿ ನಿಮ್ಗೆ, ಈ ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ. ಓಕೆ, ನಾವೆಲ್ಲ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿದೀವಿ, ಪಡ್ತರು ತಿಂದಿದೀವಿ, ಆದ್ರೆ ಕಲ್ತಿದೀವಿ. ಪ್ರತಿ ಪೆಟ್ಟಿನಿಂದನೂ ಕೂಡ ನಾನು ಪಾಠ ಕಲಿದೇ ಇದ್ರೆ ಜೀವನ ಇನ್ನೂ ಪೆಟ್ಟು ಕೊಡ್ತಾನೆ ಇರ್ತದೆ, ಇನ್ನೂ ಪೆಟ್ಟು ಕೊಡ್ತಾನೆ ಇರ್ತದೆ. ಆದ್ರೆ ಅರಿವು ಮೂಡಿಸ್ಕೊಂಡ್ರೆ, ಅರಿವೇ ಗುರು ಅಂತ ಹೇಳ್ತಾರೆ, ನಮ್ಮ ಒಳಗಡೆಯಿಂದ ಅರಿವು ಆಗ್ಬೇಕು. ಓಕೆ, ರಿಯಲೈಸೇಷನ್ ಆಗ್ಬೇಕು. ಏನೆಲ್ಲ ನಾನು ಕಲ್ತಿದ್ದೀನಿ, ಈ ಒಂದು ಕಲಿಕೆ, ಈ ಒಂದು ಪಾಯಿಂಟ್ ಇದೆ, ಇದನ್ನ ಕಲ್ತಿದ್ದೀನ. ಓಕೆ, ನಾನು ಈ ಪ್ರಾಡಕ್ಟ್ ಎಕ್ಸ್ಪರ್ಟ್ ಆಗಿದ್ದೀನ. ಓಕೆ, ಹೌದು, ನಾನು ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು, ನನ್ನ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು. ನಾನು ನನ್ನ ಟೀಮ್ ನಲ್ಲಿ ಇರೋರಿಗೆ ನಾನು ಕ್ಯಾಶುವಲ್ ಟಾಕ್ ಮಾಡಬೇಕು, ಕ್ಯಾಶುವಲ್ ವಿಸಿಟ್ ಮಾಡಬೇಕು, ಮೆಮೊರೀಸ್ ಆದ್ರೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು, ನಾನು ಇನ್ವಿಟೇಷನ್ ಮಾಡಬೇಕು, ನನ್ನ ಲೀಡರ್ ಜೊತೆ ಎಕ್ಸ್ಪೋರ್ಟ್ ಆಗಬೇಕು. ನನ್ನ ಮಿಸ್ಟೇಕ್ ಏನಾದ್ರು ಇದ್ರೆ ಆ ಮಿಸ್ಟೇಕ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು. ನನ್ನ ಲೀಡರ್ ಜೊತೆ ನಾನು 1 to 1 ತಗೋಬೇಕು. ನನ್ನ ಲೀಡರ್ಗೆ ನಾನು ಟಚ್ ಅಲ್ಲಿ ಇರ್ಬೇಕು, ಅವ್ರಿಗೆ ಕಾಲ್ ಮಾಡಬೇಕು. ಮಿಸ್ ಕಾಲ್ ಆಗಿದ್ರೆ ನಾನು ವಾಪಸ್ ಕಾಲ್ ಮಾಡ್ಬೇಕು ಅವರಿಗೆ. ನಾನು ನಮ್ಮ ಲೀಡರ್ ಜೊತೆ ನಾನು ಕೋಚಿಂಗ್ ತಗೊಂತಾ ಇರಬೇಕು, ನನ್ನ ಮೆಂಟರ್ ನಾನು ಹುಡ್ಕೋಬೇಕು, ನಾನು ರೆಗ್ಯುಲರ್ ಆಗಿ ಬುಕ್ ಅನ್ನ ಓದ್ಬೇಕು. ಇದೆಲ್ಲ ಗೊತ್ತಿದೆ, ಆದ್ರೂ ಮಾಡ್ತಾ ಇಲ್ಲ. ಸಿಸ್ಟಮ್ ಟ್ರೈನಿಂಗ್ ಅಂತ ಇದೆ, ಅದನ್ನ ಫಾಲೋ ಮಾಡ್ಬೇಕು, ಅದನ್ನು ಮಾಡ್ತಾ ಇಲ್ಲ. ಓಕೆ, ಟೀಮ್ಗೋಸ್ಕರ ವರ್ಕ್ ಮಾಡ್ಬೇಕು, ಅದನ್ನು ಮಾಡ್ತಾ ಇಲ್ಲ. ಬಹಳ ಜನಕ್ಕೆ ಹೊಟ್ಟೆ ಕಿಚ್ಚು, ನನ್ನ ಡೌನ್ ಲೈನು ನನಗಿಂತ ಬೆಳೀತಾ ಇದ್ದಾರೆ, ಖುಷಿ ಆಗ್ಬೇಕಲ್ವಾ? ಬಹಳ ಜನ ಖುಷಿ ಆಗ್ತಾ ಇಲ್ಲ, ಅದಕ್ಕೂ ಕೂಡ ಹೊಟ್ಟೆ ಕಿಚ್ಚಿಂದ ಸೊ ಹುರ್ಕೋತಾ ಇದ್ದಾರೆ. ಅಂತವ್ರಿಂದ ಡೆಫಿನೆಟ್ಲಿ ಬೆಳೆಯಕ್ ಆಗೋದಿಲ್ಲ. ತಾಳ್ಮೆ ಇರಬೇಕು. ನಾವು ಬೇರೆಯವ್ರನ್ನ ಬೆಳೆಸ್ಲಿಕ್ಕೋಸ್ಕರ ಕಂಕಣಬದ್ಧರಾಗಿ ಹಾರ್ಡ್ ವರ್ಕ್ ಮಾಡಿ ನಿಂತ್ಕೊಂಡಿದ್ದೆ ಆದಲ್ಲಿ ಖಂಡಿತ ಜನ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಓಕೆ, ನಮ್ಮ ಹೊಸ ಸಿಒಒ ಸೋಮಾ ಮೇಡಮ್ ಮೊನ್ನೆ ಪಟಾಯದಲ್ಲಿ 15 ದಿನ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಲೆಬ್ರಿಟಿಗಳು ಏನಿದ್ದಾರೆ, ಫಿಲಂ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳು, ಅವ್ರನ್ನ ಇಷ್ಟಪಡ್ತಾರೆ ಜನ. ಆದ್ರೆ ಮೋಟಿವೇಶನ್ ತಾತ್ಕಾಲಿಕ ಅಷ್ಟೇ, ಅವ್ರ ತರ ನಾವು ಆಗಕ್ಕಾಗಲ್ಲ. ನನಗೆ ಶಾರುಖ್ ಖಾನ್ ಅವ್ರ ಹತ್ರ ಸೆಲ್ಫಿ ತಗೊಂಡಿದ್ದೆ, ನಾನು ದೂರದಿಂದ ನೋಡಿದ್ದೆ. ಓಕೆ, ನನಗೆ ಫಿಲಂ ಸ್ಟಾರ್ ಯಶ್ ಸಿಕ್ಕಿದ್ರು, ರಾಕ್ ಸ್ಟಾರ್ ಯಶ್, ಅವ್ರ ಶೇಕ್ ಹ್ಯಾಂಡ್ ಮಾಡಿದೀನಿ, ನಾನು ದೊಡ್ಡ ಅಭಿಮಾನಿ. ಓಕೆ, ವೆರಿ ಗುಡ್. ಬಟ್ ಅವರಿಂದ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದ್ಯಾ? ನಿಮ್ಮ ಜೀವನದಲ್ಲಿ ಅವ್ರೇನಾದ್ರೂ ವ್ಯಾಲ್ಯೂ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಇದಾರಾ? ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ? ಅವ್ರು ಎಲ್ಲರೂ ನಾನು ಸರ್ಟ್ ಹೇಳ್ತಾ ಇದ್ದೀನಿ, ಎಲ್ಲ ಗ್ರೇಟ್ ಪೀಪಲ್ ಅವರೆಲ್ಲರೂ ಕೂಡ. ಅವ್ರನ್ನ ಹೋಲಿಕೆ ಮಾಡಕ್ಕೆ ನಾವು ಕೆಳಗಿದ್ದೀವಿ. ಆದ್ರೆ ನಾವೇನು ವ್ಯಾಲ್ಯೂ ಆಡ್ ಮಾಡ್ತಿದೀವಿ, ಜನಗಳ ಕಣ್ಣೀರು ಒರೆಸ್ತಾ ಇದೀವಿ, ಜನಗಳಿಗೆ ಅವಕಾಶ ಕೊಡ್ತಾ ಇದೀವಿ, ವಿದ್ಯೆ ಕೊಡ್ತಾ ಇದೀವಿ, ನಾವು ಜ್ಞಾನ ಕೊಡ್ತಾ ಇದೀವಿ, ಹ್ಯಾಂಡ್ ಹೋಲ್ಡ್ ಮಾಡ್ತಾ ಇದೀವಿ, ಜವಾಬ್ದಾರಿ ತಗೊಂತಾ ಇದೀವಿ, ಇನ್ಸ್ಪೈರ್ ಮಾಡ್ತಾ ಇದೀವಿ, ಮಾರ್ಗದರ್ಶನ ಮಾಡ್ತಾ ಇದೀವಿ, ಅವಕಾಶ ಕೊಡ್ತಾ ಇದೀವಿ, ವಿದ್ಯೆ ಕೊಡ್ತಾ ಇದೀವಿ, ಆರೋಗ್ಯ ಬಗ್ಗೆ ಕೊಡ್ತಾ ಇದೀವಿ. ಇಷ್ಟೆಲ್ಲ ನಾವು ಜನಗಳಿಗೆ ನಾವು ವ್ಯಾಲ್ಯೂ ಆಡ್ ಮಾಡಿ ನಾವು ಅವ್ರ ಲೈಫ್ ಅನ್ನು ಉದ್ಧಾರ ಮಾಡ್ತಿದೀವಲ್ವಾ? ಎಷ್ಟು ಲಕ್ಷಾಂತರ ಜನ ಉದ್ಧಾರ ಆಗಿದ್ದಾರೆ ಇವತ್ತು ಮೋದಿ ಕೇರ್ ಪ್ರಾಡಕ್ಟ್ ಇಂದ, ಬಿಸ್ನೆಸ್ ಇಂದ. ಅವ್ರು ಮೇಡಮ್ ಹೇಳ್ತಾರೆ, ಸೆಲೆಬ್ರಿಟಿಗಳಿಗಿಂತನೂ ನೀವು ಗ್ರೇಟ್ ಆಗ್ತೀರಾ ಮೋದಿ ಕೇರ್ ಮಾಡ್ತಿರೋ ಲೀಡರ್ಗಳು. ಯಾಕೆ ಅಂತ ಹೇಳಿದ್ರೆ ಸೆಲೆಬ್ರಿಟಿಗಳನ್ನ ಜನ ಮರಿತಾರೆ, ಆದ್ರೆ ನೆಟ್ವರ್ಕರ್ನ ಜನ ಮರೆಯಲ್ಲ, ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ, ದೇವ್ರ ತರ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ, ನಾನು ಮುಂದೆ ದೇವ್ರಾಗ್ತೀನಿ ಅಂತ ಪೋಸ್ಟ್ ಕೊಡೋದು ಬೇಡ. ಮನುಷ್ಯನಾದ್ರೂ ಸಾಕು. ಯಾಕೆಂದ್ರೆ ಮನುಷ್ಯತ್ವನೇ ಮಿಸ್ ಆಗಿದೆ ಇವತ್ತಿನ ಕಾಲದಲ್ಲಿ. ಓಕೆ, ಮೃಗವಾಗಿ ಬದುಕ್ತಾ ಇದೀವಿ ಎಲ್ಲೋ ಒಂದ್ ಕಡೆ.
ಓಕೆ, ಅದಕ್ಕೋಸ್ಕರ ನಾವು ಆ ತರ ಒಳ್ಳೆ ಕೆಲಸನ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಮ್ಮ ಪುಣ್ಯ ಸಂಪಾದನೆ ಮಾಡ್ತೀವಿ. ಇಲ್ಲಿ ಸಂಪಾದನೆ ಮಾಡ್ಬೇಕಾಗಿರೋದು ಮೋದಿ ಕೇರ್ ಅಲ್ಲಿ ಬರೀ ದುಡ್ಡಲ್ಲ, ಬರೀ ಟೈಟಲ್ ಅಲ್ಲ, ಬರೀ ಸಕ್ಸಸ್ ಅಲ್ಲ, ಅದೆಲ್ಲ ಮೆಟೀರಿಯಲಿಸ್ಟಿಕ್, ಅದ್ರ ಹಿಂದೆ ಹೋಗ್ಬೇಡಿ, ಅದೆಲ್ಲ ತಾತ್ಕಾಲಿಕ. ನೀವು ಸಂಪಾದನೆ ಮಾಡ್ಬೇಕಾಗಿರೋದು ಹಣದ ಜೊತೆಗೆ ಗುಣ, ಅದ್ರ ಜೊತೆಗೆ ಪುಣ್ಯ ಸಂಪಾದನೆ ಮಾಡ್ಬೇಕು, ಅದ್ರ ಜೊತೆಗೆ ಸೇವೆ ಮಾಡ್ಬೇಕಾಗಿದೆ, ಪ್ರೀತಿ ಸಂಪಾದನೆ ಮಾಡ್ಬೇಕು, ಆಶೀರ್ವಾದ ಸಂಪಾದನೆ ಮಾಡ್ಬೇಕು. ಜನಗಳ ಹ್ಯಾಪಿನೆಸ್ ಅನ್ನು ನಾವು ಕೊಡ್ತಾ ಹೋದ್ರೆ ಅವರಿಂದ ನಮಗೆ ಒಳ್ಳೇದಾಗ್ತದೆ. ಅವ್ರು ನಮಗೆ ಪ್ರೀತಿಯಿಂದ ವಿಶ್ ಮಾಡ್ತಾರೆ, ಹರಸ್ತಾರೆ ನಮ್ಮನ್ನ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಓಕೆ, ಜನಗಳ ಒಂದು ಪ್ರೀತಿ ಆಶೀರ್ವಾದದಿಂದ ನಾವು ಶ್ರೀಮಂತರಾಗ್ಬೇಕು. ಜನಗಳ ಒಂದು ಕಣ್ಣೀರಿಂದ ನಾವು ಬೆಳೆಯೋದಲ್ಲ, ಅದು ಶಾಪ ಆಗಿರ್ತದೆ. ನಿಟ್ಟುಸಿರು ಬಿಟ್ಬಿಟ್ಟು ನಾವು ಬೆಳೆಯೋದಲ್ಲ, ನಿಟ್ಟುಸಿರಲ್ಲ ಬೇಕಾಗಿರೋದು. ಅವ್ರು ಬೆಳೀತಾ ಹೋಗ್ಬೇಕು, ಬೆಳೀತಾ ಹೋಗ್ಬೇಕು. ನೀವು ಬೆಳೆಸ್ತಾ ಹೋಗಿ ಜನಗಳನ್ನ ನೀವು ಜವಾಬ್ದಾರಿ ತಗೊಳ್ಳಿ. ಅವ್ರು ಎಷ್ಟೋ ಜನ ಇವತ್ತು ನಮ್ಮ ಜೊತೆ ಇರೋರು ನಮ್ಗೆ ಆಟ ಆಡ್ಸಿದ್ದಾರೆ. ಆಟ ಆಡಿಸ್ಬೇಕು ಅಂತ ಮೈಂಡಲ್ಲಿ ಇಲ್ಲ ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವ್ರ ದಡ್ತನ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಅರ್ಥ ಆಗದಲ್ಲೇ ನಮ್ಮನ್ನ ಫೋನ್ ರಿಸೀವ್ ಮಾಡಿಲ್ಲ, ನಮ್ಮನ್ನ ಕೆಟ್ಟದಾಗಿ ನಮ್ನ ಟ್ರೀಟ್ ಮಾಡಿದ್ದಾರೆ. ಆದ್ರೆ ನಾವು ಅವ್ರನ್ನ ದೂರ ಇಡೋದಲ್ಲ. ಚಿಕ್ಕ ಮಕ್ಕಳು ನಮ್ಮ ಮೇಲೆ ಚಿಕ್ಕ ಅಕ್ಕ ಮಾಡ್ಕೊಂತಾರೆ, ನಮ್ಮ ಮೇಲೆ ನಮ್ಗೆ ಏನೇನೋ ಕೆಟ್ಟದ್ದು ಮಾಡಕ್ ಬರ್ತಾರೆ. ಅವ್ರಿಗೆ ಏನಾದ್ರೂ ಕೆಟ್ಟ ಉದ್ದೇಶ ಇಟ್ಕೊಂಡು ನಮ್ಮನ್ನ ತುಳಿತಾ ಇದಾರ, ಚಿಕ್ಕ ಮಾಡ್ಕೊಂಡ್ರು ಅಂತ ನಾವು ದೂರ ಇಡ್ತಾ ಇದೀವ? ಇಲ್ಲ ಅಲ್ವಾ? ಚಿಕ್ಕ ಮಕ್ಕಳು ನಮ್ಮನ್ನು ಹೊಡಿತಾರೆ, ಆದ್ರೂ ನಾವು ಮುದ್ದಾಡ್ತೀವಲ್ವಾ? ಅದೇ ತರನೇ ನಮ್ಮ ಡೌನ್ಲೈನ್ಗಳನ್ನ ಅವ್ರಿಗೆ ಎಷ್ಟೇ ಕೀಳಿರ್ಲಿ, ಎಷ್ಟೇ ಲೇಟ್ ಮಾಡ್ಲಿ, ಎಷ್ಟೇ ಅವರು ನಮ್ಮನ್ನ ತಿರಸ್ಕಾರ ಮಾಡ್ಬೋದು, ಬೆಲೆ ಕೊಡದೇ ಇರ್ಬೋದು, ಆದ್ರೆ ನಾವು ಅವ್ರ ಜೊತೆ ನಿಂತ್ಕೊಂಡು, ಅವ್ರಿಗೆ ಅರ್ಥ ಆಗಿರಲ್ಲ, ಅವ್ರು ನೋಡ್ತಿರೋದು ಬೇರೆ, ನೀವು ನೋಡ್ತಿರೋದು ಬೇರೆ. ಅವ್ರು ಅರ್ಥ ಆಗೋ ತರ ನೀವು ಅವ್ರಿಗೆ ಏನಾದ್ರೂ ಸಪೋರ್ಟ್ ಮಾಡಿದ್ದೆ ಅದಲ್ಲಿ ಡೆಫಿನೆಟ್ಲಿ ರೆವಲ್ಯೂಷನ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದೇ ಯಾರೆಲ್ಲ ನಫರತ್ ನೆಗೆಟಿವ್ ಇದ್ರು, ತುಂಬಾ ತಿರಸ್ಕಾರ ಮಾಡ್ತಿದ್ರು, ಅವ್ರ ಜೊತೆ ನಿಂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಗೆಲ್ಸಿದ್ರೆ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್, ಅದೇ ಯಾರು ನೆಗೆಟಿವ್ ಇದ್ರು, ನಿಮ್ ತಿರಸ್ಕಾರ ಇಟ್ಟಿದ್ರು, ಮುಂದೆ ಒಂದಿನ ತುಂಬಾ ನಿಮ್ನ ಹಾಡಿ ಹೊಗಳ್ತಾರೆ, ನಿಮ್ಮನ್ನ ತುಂಬಾ ದೇವ್ರ ತರ ನೋಡ್ತಾರೆ. ಸಾವಿರ ಜನ ಎದುರುಗಡೆ, ಲಕ್ಷಾಂತರ ಜನ ಎದುರುಗಡೆ ಇಂಥ ವ್ಯಕ್ತಿಯಿಂದ ನಾನು ಬದಲಾದೆ ಅಂತ ಹೇಳ್ತಾರೆ. ಅವಾಗ ನಿಮ್ಮ ಜೀವನ ಸಾರ್ಥಕತೆಯ ಭಾವನ, ನಿಮ್ಮ ಮಕ್ಕಳು ರ್ಯಾಂಕ್ ಬಂದು ಟಿವಿನಲ್ಲಿ ನಿಮ್ಮನ್ನ ಹಾಡಿ ಹೊಗಳ್ತಾರಲ್ವಾ, ಆ ತರ ಖುಷಿ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಾವು ಅನುಭವಿಸಿದೀವಿ ಅಂತ. ಸೊ ಅದಕ್ಕೆ ನೀವು ಸಿದ್ಧರಾಗಿ, ಯಾವುದೇ ಕಾರಣಕ್ಕೂ ಕೂಡ ಲೇಟ್ ಅಂತ ಅನ್ಕೊಳ್ಕೋಬೇಡಿ. ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಇನ್ನು ಹೋಗ್ಲೇ ಇಲ್ಲ, ಟೈಮ್ ಆಗೋಯ್ತು. ಸೊ ಆಕ್ಷನ್ಗಿಂತ ಮುಂಚೆ ಕಲಿಕೆ, ರಿಯಲೈಸೇಷನ್, ಆಕ್ಷನ್, ನಿರ್ಧಾರ. ಸೊ ಎಕ್ಸ್ಟ್ರಾರ್ಡಿನರಿ ಸೆಷನ್, ತುಂಬಾ ಕಲ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಟೈಮ್ ಆಗೋಯ್ತು. ನನಗೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಅಂತ ಹೇಳಕ್ಕೂ ನನಗೆ ಟೈಮ್ ಇಲ್ಲ ಇವಾಗ. ಬೇಕಾದ್ರೆ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ನಿಮ್ಮ ರೀಕ್ರಿಯೇಷನ್ ಕಾಲ್, ಅದು ಕೂಡ ರಿಯಲೈಸೇಷನ್ಗೆ ನಿಮಗೆ ದಾರಿ ಮಾಡ್ಕೊಡ್ತದೆ. ರೀಕ್ರಿಯೇಷನ್ ಮಾಡ್ತಾ ಹೋಗ್ಬೇಕು ನೀವು ಎಲ್ಲಾ ಸೆಷನ್ದು ಕೂಡ. ಅಲ್ಲಿ ನಿಮ್ಮ ಅನುಭವ ಹಂಚ್ಕೋಬೇಕು. ಅಂಡ್ ಮೆಸೇಜ್ ಕೂಡ ಟೈಪ್ ಮಾಡಿ, ನಿಮ್ಮ ಡೈರಿನಲ್ಲೂ ಬರ್ದಿಟ್ಕೊಳ್ಳಿ, ನಿಮ್ಮ ಒಂದು ಹಾರ್ಟ್ ಅಲ್ಲಿ ಬರ್ದಿಟ್ಕೊಳ್ಳಿ. ನಿಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂತ ಇರಿ, ಏನ್ ಕಲಿಕೆ ಆಯ್ತು ಅಂತ ಹೇಳಿ. ಯಾವುದೇ ಟ್ರೈನಿಂಗ್ ಆಗಿರ್ಲಿ, ಅದನ್ನ ನೀವು ಶೇರ್ ಮಾಡ್ಕೊಂತ ಹೋಗ್ಬೇಕು. ಶೇರ್ ಮಾಡ್ಕೊಂಡಷ್ಟು ಕೂಡ ಅದು ಇನ್ನ ಸ್ಟ್ರಾಂಗ್ ಆಗುತ್ತೆ, ಇನ್ನ ಕೂಡ ದೊಡ್ಡದಾಗಿ ಬೆಳಿತೀರಾ. ಸೊ ಪ್ರತಿ ಭಾನುವಾರ ನಿಮ್ ಎದುರುಗಡೆ ನಾನು ಪ್ರತ್ಯಕ್ಷ ಆಗ್ತೀನಿ, ಅಂದ್ರೆ ನಾನು ಇರ್ತೀನಿ ನಿಮ್ ಎದುರುಗಡೆ. ಇದೇ ಲಿಂಕ್ ಅಲ್ಲಿ ನಮ್ಮ ಲೀಡರ್ಗಳು ಎಲ್ಲ ಇರ್ತಾರೆ, ನಿಮ್ಮೆಲ್ರಿಗೂ ಎಂಪವರ್ ಮಾಡ್ಲಿಕ್ಕೆ. ಸೊ ನಾನು ತುಂಬಾ ಉತ್ಸುಕನಾಗಿ ನಿಮ್ಮೆಲ್ರಿಗೂ ಕೂಡ ವ್ಯಾಲ್ಯೂ ಆಡ್ ಮಾಡಕ್ ಇಷ್ಟಪಡ್ತಿದ್ದೀನಿ. ಒಂದೇ ಒಂದು ಉದ್ದೇಶ, ನೀವು ಬೆಳಿಬೇಕು, ನೀವು ಸಾಧನೆ ಮಾಡ್ಬೇಕು, ಕಂಟ್ರಿಬ್ಯೂಷನ್ ಮಾಡ್ಬೇಕು, ಖುಷಿಯಾಗಿರ್ಬೇಕು, ಹ್ಯಾಪಿ ಮಿಲಿಯನರ್ ಆಗ್ಬೇಕು, ನೀವೆಲ್ಲರೂ ಕಂಟ್ರಿಬ್ಯೂಟ್ ಮಾಡ್ಬೇಕು ಅಂತೇಳಿ. ಓಕೆ, ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಫಸ್ಟ್ ವೀಕ್ ಅಲ್ಲಿ ಇದೀವಿ. ನಿಮ್ಮ ಬಿಲ್ಲಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂತ ಹೋಗಿ, ಟೀಮ್ಗೆ ಎಂಪವರ್ ಮಾಡ್ತಾ ಹೋಗಿ, ಕಲಿಕೆ ಮಾಡ್ತಾ ಹೋಗಿ. ಸೊ 4ನೇ ತಿಂಗಳಲ್ಲಿ ಇದೀವಿ ಈ ಒಂದು ಇನ್ಫಿನಿಟಿ ಪ್ಲಾನ್ ಅಲ್ಲಿ. ಸೊ ಡೆಫಿನೆಟ್ಲಿ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಆಗ್ತಿದೆ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಶುಭರಾತ್ರಿ.